ಗೈಸ್ ನೋಡಿ ಗೈಸ್ ಇವಾಗ ಯಾರು ಇನ್ ಮುಂದೆ ಗಿವ್ ಕೊಡ್ತೀನಿ, ಫಾಲೋ ಮಾಡ್ರಿ, ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅವೆಲ್ಲ ಬುಲ್ಶಿಟ್ ಬಿದ್ರೆ ಏನೂ ಸಿಗಲ್ಲ ಕೈಗೆ. ಹಲೋ ನೋಡಿ ಗೈಸ್, ಇಲ್ಲಿ ಬಂಡೆ ಮನುಷ್ಯ ಕೇಬಲ್ ಬ್ರಿಡ್ಜು. ವಾವ್, ಎಷ್ಟು ಬ್ಲೂ ಆಗೈತೆ ಗೈಸ್. ನೋಡಿ ಗೈಸ್, ನೀರಿದು ಸಾಯ ಅಷ್ಟರಲ್ಲಿ ನಮ್ ಇಡೀ ಇಂಡಿಯಾ ಸುತ್ತಬೇಕು ಕಣ ಮಗ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ಡೇ 2 ಆಫ್ ಮೇಘಾಲಯಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಮಾವ ಅನ್ನೋ ಜಾಗಕ್ಕೆ. ಸೊ ಮಾವ ಅಂತಂದ್ರೆ ಅದೊಂದು ಏರಿಯಾ, ಅದೊಂದು ಏರಿಯಾ ತರ ಇದು. ಸೊ ಇವಾಗ ಅಲ್ಲಿ ಹೋಗ್ತಿದ್ವಿ. ಏನಕ್ಕೆ ಹೋಗ್ತಿದೀವಪ್ಪ ಅಂತಂದ್ರೆ, ಸೊ ದ ಸ್ಕೇರಿಯಸ್ಟ್ ಟ್ರೆಕ್ಕಿಂಗ್ ಗೈಸ್ ಇದು. ಬರೀ ಈ ಜಾಗದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ಇದು ಸ್ಕೇರಿಯಸ್ಟ್ ಟ್ರೆಕ್ಕಿಂಗು. ಯಾಕಪ್ಪ ಅಂತಂದರೆ ಆ ಬೆಟ್ಟದ ಮೇಲ್ಗಡೆ ಇವಾಗ ಒಬ್ಬ ಮನುಷ್ಯ ಕಟ್ಟಿರೋದು ಗೈಸ್, ಬ್ಯಾಂಬೂಲಿ ಒಬ್ಬ ಮನುಷ್ಯ ಕಟ್ಟಿರೋದು ಬೆಟ್ಟ ಹತ್ತೋದಕ್ಕೆ. ಹತ್ಬಿಟ್ಟು ಮೇಲೆ ಪೀಕ್ ಹೋಗೋದಕ್ಕೆ ಅದು ಒಬ್ಬ ಮನುಷ್ಯ ಮಾತ್ರ ಕಟ್ಟಿರೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಬ್ಯಾಂಬೂಯಿಂದ ಕಟ್ಟಿರೋದು. ಅಕಸ್ಮಾತ್ ಒಂಚೂರು ಏನೋ ನಮಗೆ ಹೆಚ್ಚು ಕಮ್ಮಿ ಆಯ್ತು ಅಂದರೆ ತಪ್ಪಕ್ಕನ್ನ ಕೆಳಗೆ ಬಿದ್ದೋಗ್ತೀವಿ, ನಮ್ಮ ಜೀವ ನಮ್ಮ ಕೈ ಸಿಗಲ್ಲ. ಆಮೇಲೆ ಅದು ಗೌರ್ಮೆಂಟ್ ಏನಲ್ಲ, ಗೌರ್ಮೆಂಟ್ ಅಲ್ಲ, ಕೊಟ್ಟು ಹೋಗಿರೋದು ಅಂತ ಹೇಳಿದ್ರು. 1000 ಫೀಟ್ ಮೇಲೆ ಹೋಗ್ತೀವಿ, ಬ್ರಿಡ್ಜ್ ಆಡುತ್ತೆ, ಆ ಕಡೆ ಈ ಕಡೆ ಆಡುತ್ತೆ. ಅಂತ ಟೈಮಲ್ಲಿ ಹೆಂಗಿರುತ್ತೆ ಸಾಕು ಗೈಸ್. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಜಸ್ಟ್ ನಾವು ರೂಮ್ನ ಚೆಕ್ಔಟ್ ಮಾಡ್ತಿದ್ದೇವೆ ಗೈಸ್. ಇಲ್ಲಿ ಒಬ್ರನ್ನ ಕಾಣಿಸ್ತಾರೆ ನಿಮ್ಗೆ, ಎಲ್ಲರೂ ಮಲ್ಕೊಂಡವ್ರೆ, ಯಾರು ಇವಾಗ ಯಾರೋ ಇಬ್ರು ಎದ್ದು ಬಂದ್ರಷ್ಟೇ. ಸೊ ಟೈಮ್ ಎಷ್ಟು ಗಂಟೆ ಗೊತ್ತಾ ಇವಾಗ ಇಲ್ಲಿ? ಬರೀ 7:24. ಬಟ್ ಬಿಸಿಲು ನೋಡಿ ತಲೆ ಮೇಲೆ ಬಂದ್ಬಿಡೈತೆ. ಇಲ್ಲಿನ ಮನೆಗಳು ನೋಡಿ ಗೈಸ್, ಎಷ್ಟು ಚೆನ್ನಾಗಿದ್ದಾವೆ, ತುಂಬಾ ಚೆನ್ನಾಗಿದಾವೆ ಮನೆಗಳು ಇಲ್ಲಿ. ಆ ತರ ಇರುತ್ತೆ, ಸೇಮ್ ಹಂಗೆ ಇದೆ. ನೋಡ್ಕೊಂಬನ್ನಿ ಹಂಗೇನೆ ಗೈಸ್. ಇದು ಈ ಏರಿಯಾ ಹೋಗ್ಬಿಟ್ಟು ಚಿರಪುಂಜಿ ಅಂತ ನೀವು ಕೇಳಿರ್ತಾರ. ಜಾಸ್ತಿ ಮಳೆ ಆಗೋ ಜಾಗ ಇಲ್ಲಿಂದಾನೆ ಚಿರಪುಂಜಿ ಅಂತ ನಾವೆಲ್ಲ ಓದಿದ್ವಿ ಚಿಕ್ಕ ವಯಸ್ಸಲ್ಲಿ. ಸೊ ಅದೇ ಜಾಗ ನಾವು ಇದೀವಿ, ಚಿರಪುಂಜಿ ಅನ್ನೋ ಜಾಗದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನೋಡಿ ಬೆಳಿಗ್ಗೆನೆ ಅಂಕಲ್ ತಲ್ಕೊಂಡು ಹೋಗ್ತಾರೆ. ಹಾಯ್ ಅಂಕಲ್. ನೋಡಿ ಎಷ್ಟು ಚೆನ್ನಾಗಿದಾವೆ ಮನೆಗಳೆಲ್ಲ. ಇಷ್ಟಿಷ್ಟೇ ಮನೆಗಳು ಗೈಸ್. ನೋಡಿ ಉದ್ದುದ್ದ ಮನೆಗಳು ಯಾವುದು ಇಲ್ವೇ ಇಲ್ಲ, ಎಲ್ಲ ಬರೀ 1 ಫ್ಲೋರ್ ಅಷ್ಟೇ ಮನೆಗಳು ಕಟ್ಕೊಂಡಿರೋದು ಗೈಸ್. ಇವಾಗ ಆ ಮಾವನ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಒಂದು ಟ್ರೆಕ್ಕಿಂಗ್ ಇದೆ, ಒಂದು 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಷ್ಟೇ. ಸೊ ನಡ್ಕೊಂಡು ಹೋಗ್ತಿರ್ತೀನಿ. ನೋಡಿ ಗೈಸ್, ಅಕ್ಕಪಕ್ಕ ನೀರುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಫುಲ್ ಪ್ಯೂರ್ ವಾಟರ್ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಗೈಸ್, ನೀವು ಮಾಲ್ಡೀವ್ಸಲ್ಲಿ ನೋಡ್ತೀರ, ಮಾಲ್ಡೀವ್ಸಲ್ಲೆಲ್ಲ ಪ್ಯೂರ್ ವಾಟರ್ಗಳು ನೋಡಿರ್ತೀರ, ಬ್ಲೂ ವಾಟ್ರಲ್ಲಿ. ಸೊ ಇದು ಮಾಲ್ಡೀವ್ಸ್ ಅಲ್ಲ, ಇದು ನಮ್ಮ ಇಂಡಿಯಾ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯೂರ್ ಆಗಿದೆ ವಾಟರ್, ಬ್ಲೂ ವಾಟರು. ಅದು ಬಿಸಿಲು ಬೀಳ್ತಿರೋದಕ್ಕೆ ಕರೆಕ್ಟಾಗಿ ನಮ್ಮ ಬ್ಲೂ ಕಾಣಿಸ್ತಿದೆ ಇವಾಗ. ಆ ಕ್ಲಿಯರ್ ವಾಟರ್ ಹೆಂಗಿರುತ್ತೆ ಹಂಗೆ ಕಾಣಿಸ್ತಿದೆ ಗೈಸ್. ಇದು ಬ್ಲೂ ವಾಟ್ರು. ಸ್ವಲ್ಪ ಮುಂದೆ ಹೋಗ್ಬೇಕು, ಮುಂದೆ ಹೋದ್ರೆ ಇನ್ನೊಂದು ಜಾಗ ಇದೆ ಅಂತೆ, ಅದು ಕ್ರೇಜ್ ಆಗಿದೆ ಅಂತೆ ವಾಟರ್. ಬನ್ನಿ ನೋಡ್ಕೊಂಬರೋಣ. ಅಪ್ಪ ಸಾಯ ಅಷ್ಟರಲ್ಲಿ ನಮ್ಮ ಇಡೀ ಇಂಡಿಯಾ ಸುತ್ತಬೇಕು ಕಣ ಮಗ, ಅದೊಂದು ಆಸೆ ನನಗೆ. ಒಂಥರ ಮಿಡಿಲ್ ಕ್ಲಾಸ್ ಬಾಯ್ಸ್ ಆಸೆ ಅದು. ಲಿಮಿಟ್ ಬಜೆಟಲ್ಲಿ ತಿರುಗಬೇಕು ಇಡೀ ಜಗತ್ತು. ಅಬ್ಬಾ ಅಷ್ಟೇ. ನೋಡಿ ಗೈಸ್, ಇಲ್ಲಿ ಯಾವುದೋ ಬೀಚ್ ಬಂದಂಗೈತೆ ನಂಗೆ ನಿಜವಾಗ್ಲೂ. ಎಷ್ಟು ಬ್ಲೂ ಆಗೈತೆ ಗೈಸ್. ನೋಡಿ ಗೈಸ್ ನೀರಿದು, ಬಾ 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 ಬಾ. ಓಹ್, ಇದೆಲ್ಲ ನಾನು ಮಾಲ್ಡೀವ್ಸ್ಗೆ ಹೋದ್ರೆ ಮಾತ್ರ ನೋಡೋಕ್ಕಾಗೋದು ಅಂತ ಅನ್ಕೊಂತೀರ ಕಣ. ನೋಡಿ ಇವಾಗ ಇಲ್ಲಿ ಬಂದರೂ ಕೂಡ ಇಲ್ಲೂ ನೋಡ್ಬೋದು, ಕ್ರೇಜಿ ವ್ಯೂ. ನೋಡಿ ಎಲ್ಲಿಂದ ಹರ್ಕೊಬರ್ತೀಯ ನೀರು. ಇದು ಒಳಗಡೆ ಕಾಣ್ತಿದೆ ಗೊತ್ತಿಲ್ಲ, ಹಾಳೆ ಇದೆಯಲ್ಲ, ಅಲ್ಲ ಹಾಳಲ್ಲ, ಕೆಳಗಡೆ ಇರೋದು ಕೂಡ ಕಾಣ್ತೈತೆ. ಹೌದು, ಪ್ರತಿ ಒಂದು ಕಾಣಿಸ್ತಿದೆ, ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಇಲ್ಲ ಅಂದ್ರೆ ಒಂದು 30 ಅಡಿ ಮೇಲೆ ಹಾಳ. ತುಂಬಾ ಹಾಳ ಇದೆ. ಒಂದ್ಸರಿ ಮುಟ್ಟೋಣ ನೀರನ್ನ, ಎಷ್ಟು ತಣ್ಣಗಿದೆ. ಅಪ್ಪ ಫ್ರೀಜ್ ಆಗ್ತಿದೆ ಕಣ ಕೈ, ಫುಲ್ಲು ಫ್ರೀಜ್ ಆಗ್ತಿದೆ. ನೀರು ಸ್ವೀಟ್ ಆಗಿದೆ ಗೈಸ್. ಇಲ್ಲೊಂದು ಗೈಸ್, ಇಲ್ಲಿ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್, ಫುಲ್ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ಇದು ಸಿಕ್ಕಾಪಟ್ಟೆ ಆಳ ಇದೆ ನೋಡಿ. ಇಲ್ಲಿ ದಾರಿ ಇದೆ ಅಂತ ಅನ್ಕೋಬೇಕು ನಾವು, ಅದೇ ದಾರಿ ಇಲ್ಲ, ವಾಟರ್ ಇದು. ಈ ಮಣ್ಣು ಬಂದ್ಬಿಟ್ಟು ಸುಣ್ಣಕ್ಕೆ ಸೇರೋದು ಇದು. ಓಕೆ, ಈ ಮಣ್ಣು ಇದೆಯಲ್ಲ ಕಾಣ್ತಿದೆಯಲ್ಲ, ಇದು ಸುಣ್ಣ ಇದಕ್ಕೆ ಸೇರೋದು. ಓಕೆ, ಅದೇನಾಗುತ್ತೆ ಅಂದ್ರೆ ಈ ಸುಣ್ಣ ಬಂದ್ಬಿಟ್ಟು ನೀರ್ ಮೇಲೆ ಪಟ್ಟಾಗ ವೈಟ್ ಆಗುತ್ತೆ. ಅದೇ ತುಂಬಾ ದಿವಸ ಬಿಟ್ವಿ ಅಂದ್ರೆ ಅದು ಬಂದ್ಬಿಟ್ಟು ಬ್ಲೂ ಆಗುತ್ತೆ. ಅದೇ ಕಾನ್ಸೆಪ್ಟ್ ಇದು. ಇವಾಗ ಹೊರಡಿರೋದೆಲ್ಲ ಮಣ್ಣು ಇದೆಯಲ್ಲ, ಒಳ್ಳೇದು, ಅದ್ರ ಮೇಲೆ ಕುತ್ತಿ ಆ ಸುಣ್ಣದ ಮೇಲೆ ಕಲ್ಲು ಟಚ್ ಆಗಿ ಸೊ ಅದು ಬಿಡ್ಬೇಕಾದ್ರೆ ರಿಯಾಕ್ಷನ್ ಮಾಡ್ಬಿಟ್ಟು ಬ್ಲೂ ಆಗಿ ಕೊಡುತ್ತೆ. ಓಕೆ, ಹಿಂಗಿದೆ ಪ್ಲೇಸ್ ಮಾತ್ರ. ಅದು ಸ್ವಿಟ್ಜರ್ಲ್ಯಾಂಡ್ಗೋ ಇಲ್ಲ ಎಲ್ಗೋ ಬೇರೆ ಕಡೆ ಬಂದಂಗೆ ಐತೆ ನಿಮ್ಗೆ ಜಾಗಕ್ಕೆ. ಎಷ್ಟೆಷ್ಟು ವ್ಯೂಗಳು ಕಾಣಿಸ್ತಿದೆ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ವ್ಯೂಗಳು ಕಾಣಿಸ್ತಿದೆ.
ನೋಡಿ ಇಲ್ಲಿ ಇದು ಹೆಂಗಿದೆ ವ್ಯೂ, ಇದು ಯಾವುದೋ ಫಾರಿನ್ ಥರ ಇದೆ, ಸ್ವಿಟ್ಜರ್ಲ್ಯಾಂಡ್ ಥರ ಇದೆ ನೋಡೋದಕ್ಕೆ. ಯಾವುದೋ ಇದು ಬನ್ನಿ ಹಂಗೆ ನಿಮ್ಗೆ ತೋರಿಸ್ಕೊಬರ್ತೀನಿ ಹೆಂಗಿದೆ ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಜಾಗ ಇದು, ಸಕ್ಕತ್ತಾಗಿದೆಯಲ್ಲ. ಬಂದಿಲ್ಲ ಒಳ್ಳೆ ಲಂಚ್ ಗಿಂಚ್ ಮಾಡೋದಕ್ಕೆ ಬೆಸ್ಟ್ ಜಾಗ ಇದು. ಸೊ ಗೈಸ್ ಈಗ ಜಸ್ಟ್ ನಾವು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕಿಂತ ಮುಂಚೆ ಟಿಫನ್ ಮಾಡಿಲ್ಲ ಗೈಸ್. ಬರ್ಬೇಕಾದ್ರೆ ರೋಡಲ್ಲಿ ಎಲ್ಲೂ ಹೋಟ್ಲುಗಳು ಇಲ್ಲ ಆಕ್ಚುಲಿ ಇಲ್ಲಿ. ಓಕೆನಾ, ಇಲ್ಲಿ ಹೋಟ್ಲ್ ಇದೆ ಬಟ್ ಅಲ್ಲಿ ಹಂದಿ ಮಾಂಸ ಹೊರಗಡೆನೆ ಇಟ್ಬಿಟ್ಟವ್ರ, ಹಂಗೆ ನೋಡಿದ ತಕ್ಷಣ ಜುಮ್ಮನಂತೆ ಬಾಡಿ ತಿನ್ನಕ್ಕೆ ಮನ್ಸಲ್ಲ ಬಂದ್ಬಿಡ್ತೀವಿ. ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಹೋಟ್ಲ್ ಓಪನ್ ಇತ್ತು. ಸೊ ಇವಾಗ ಇಲ್ಲಿ ಒಂದ್ ಒಳ್ಳೆ ಮ್ಯಾಗಿ ತಿನ್ಕೊಂಡು ವ್ಯೂ ನೋಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಮ್ಯಾಗಿ ತಗೊಂಡಿದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಅನ್ನೋ ತರ ಏನು ಇಲ್ಲ, ಮಾಡಲ್ಲ ಬ್ರೇಕ್ಫಾಸ್ಟ್ ಅಲ್ಲಿ ಅವರು. ಜಾಸ್ತಿ ಮಾಡೋದು ಮ್ಯಾಗಿ ಒಂದೇನೆ, ಅದ್ ಬಿಟ್ರೆ ಅನ್ನ ಸಾಂಬಾರು ದಾಲು. ಬೆಳಿಗ್ಗೆ ಅನ್ನ ಅದೇ ಬೆಳಿಗ್ಗೆ ಅನ್ನ ಸಾಂಬಾರು ತಿನ್ನಕ್ಕಾಗಲ್ಲ. 10 ಗಂಟೆ ಆಗಿದೆ. ಬನ್ನಿ ಮ್ಯಾಗಿ ತಿನ್ಕೊಂಡು ಇವಾಗ ಆ ಬೆಟ್ಟ ಹತ್ಬೇಕು. ಅಲ್ಲಿ ಕಾಣಿಸಿ ಗೊತ್ತಾ, ಆ ಬೆಟ್ಟ ಹತ್ಬೇಕು. ಬ್ಯಾಂಬೋಲ್ ಮಾಡಿರ್ತಾರೆ, ನಿಮ್ಗೆ ತೋರಿಸ್ತೀವಿ. ಇವಾಗ ಮ್ಯಾಗಿ ತಿಂದಾಯ್ತು, ಇವಾಗ ಹೊಡ್ತಾ ಇದೀವಿ ನೋಡಿ. ಇವಾಗ ಕೋಲ್ ತಗೊಂಡ್ ಹೋಗ್ಬೇಕು, ಓಕೆನಾ, ಅದೇ ಹತ್ತೋದಕ್ಕೆ. ಬಟ್ ನಮಗ್ ಕೋಲ್ ಬೇಡ ಗೈಸ್, ನಾವು ಹಂಗೆ ಹೋಗ್ತೀವಿ. ಗತ್ತು ಗಂಡು ಹುಲಿಗಳ ನಾವು ಹಂಗೆ ಹೋಗ್ತೀವಿ. ಭಯ್ಯ ಆಲ್ ದ ಬೆಸ್ಟ್ ಕರೋ, ಅಮ್ಕೋ ಆಲ್ ದ ಬೆಸ್ಟ್ ಕರೋ. ಥ್ಯಾಂಕ್ ಯು ಗೈಸ್. ಅವ್ನು ಬಾಯಲ್ಲಿ ನೋಡಿದ್ರ ಪಾಪರ್ ಇದಾರ ಹಂಗ ಗೈಸ್. ಆಲ್ ದ ಬೆಸ್ಟ್ ಮಾಡಾಯ್ತು ಅವ್ನು ನಮಗೆ. ಸೊ ಇವಾಗ ಹಿಂಗ್ ನಡ್ಕೊಂಡು ಕೆಳಗೆ ಹೋಗ್ಬೇಕು, ಆಮೇಲೆ ಹತ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಕೆಳಗಡೆ ನೋಡಿ ಗೈಸ್ ಬೇಸ್ಮೆಂಟ್ ಹೆಂಗಿದೆ, ಅದಕ್ಕೆ ಬೇಸ್ಮೆಂಟ್ ನೋಡಿ. ಅಲ್ಲ ಅದು ಯಾವ ನಂಬಿಕೆ ಮೇಲೆ ಕಟ್ದವ್ರೋ ಗೊತ್ತಿಲ್ಲ, ದೇವರಾಣೆಗೂನು ಪಿಲ್ಲರು. ಏನ್ ಕೆಳಗಡೆ ಏನಿಲ್ಲ, ಸಿಮೆಂಟ್ ಹಾಕಿಲ್ಲ, ಕಲ್ಲು ಹಾಕಿಲ್ಲ, ಜಲ್ಲಿ ಕಲ್ಲು ಹಾಕಿಲ್ಲ, ಮಣ್ಣು ಹಾಕಿಲ್ಲ, ಏನಿಲ್ಲ. ಒಂದು 8 ಕೋಲ್ ಇಟ್ಬಿಟ್ಟು ಬಿಲ್ಡಿಂಗ್ ಕಟ್ಬಿಡ ಗೈಸ್ ಅವನು. ಕ್ರೇಜಿ ಇಲ್ಲ ಮನುಷ್ಯರುಗಳೆಲ್ಲ ಎಲ್ರು. ವಾವ್, ಎಂತ ವ್ಯೂ ನೋಡೋದು, ಕ್ರೇಜಿ ವ್ಯೂ. ಅರೆ ವಾ ಗೈಸ್, ಬನ್ನಿ ಇನ್ನು ಮುಂದೆ ಇರೋದು ವ್ಯೂಗಳೆಲ್ಲ ಮಸ್ತ್ ಆಗಿದಾವೆ. ನಿಮ್ನ ಕರ್ಕೊಂಡು ಇನ್ ಮುಂದೆ ಟ್ರೆಕ್ಕಿಂಗ್ ಮಾಡ್ತಾನೆ ಇರ್ತೀನಿ ಜೀವನ ಪೂರ್ತಿ. ನೋಡ್ರಿ ಇಲ್ಲೇ ಸ್ಟಾರ್ಟ್ ಆಯ್ತು ಫಸ್ಟ್ ಆಫ್ ಆಲ್ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಇನ್ನು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಲ್ಲ, ಆಲ್ರೆಡಿ ಇಲ್ಲೇ ಸ್ಟಾರ್ಟ್ ಆಗೋಯ್ತು. ಇಲ್ಲಿಂದ ಸ್ಟಾರ್ಟ್ ಆಯ್ತು ಗೈಸ್. ಅಯ್ಯೋ ಹತ್ಕೊಂಬರೋದು ಹೇಳಿ, ಆಮೇಲೆ ಕೆಳಗೆ ಹೆಂಗೋ ಇಳ್ಕೊಂಡು ಹೊರಟೋಗ್ಬೋದು, ಹತ್ಕೊಂಬರೋದು ಕಷ್ಟ. ನೋಡೋಣ. ನೋಡಿ ಇಲ್ಲಿ ಎಂಟ್ರಿ ಫೀಸು 100 ರೂಪಾಯಿ ಒಬ್ಬರಿಗೆ. ಅಡಲ್ಟ್ಸ್ಗೆ ಸ್ವಲ್ಪ ಇರುತ್ತೆ, ಟೂರಿಸ್ಟ್ಗೆ ಒಂದು ಸ್ವಲ್ಪ ಇರುತ್ತೆ, ಸ್ಟೂಡೆಂಟ್ಸ್ ಒಂದು 50 ರೂಪೀಸ್ ಇರುತ್ತೆ. ಏನೋ ಮಾಡೋರೆ. ನಿಮ್ ಫ್ರೆಂಡ್ಸ್ ಚೈಲ್ಡ್ ಬಂದ್ರೆ 50 ರೂಪಾಯಿ. ಇಲ್ಲಿಂದ ಎಂಟ್ರಿ. ಇವಾಗ ನಾವು ಟಿಕೆಟ್ ತಗೊಂಡಾಯ್ತು. ಸೊ ಲೆಟ್ಸ್ ಎಂಟರ್ ಬ್ಯಾಂಬೂ ಟ್ರೆಕ್ಕಿಂಗ್ ಹಿಲ್ಸ್. ವಾವ್ 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 ವಾವ್. 1.27 ಕಿಲೋಮೀಟರ್ ಡೌನ್. ಎಷ್ಟಿದೆ? 1.27 ಕಿಲೋಮೀಟರ್ ಕೆಳಗಡೆ ಹೋಗ್ಬೇಕಂತೆ ರಿವರ್ಗೆ. ಹಂಗೆ ರಿವರ್ ನೋಡ್ಕೊಂಡು ಹಂಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು. ಆದ್ರೆ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ, ಕಿಚ್ 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 ಅಂತ ಅನ್ಕೊಂಡು ಸೌಂಡ್ ಮಾತ್ರ ಗೈಸ್. ಆ ರಿವರ್ ಇಳಿದಿ ಮತ್ತೆ ಬೆಟ್ಟ ಹತ್ಬೇಕು. ಲೆಟ್ಸ್ ಗೋ. ಹತ್ತಿ ಸುಸ್ತಾದ್ರೆ ನೋಡಿ ಕೂತ್ಕೊಳ್ಳೋದಕ್ಕೆ ಬ್ಯಾಂಬೂ ಒಂದು ಸೀಟ್ ಮಾಡಿದ್ದಾರೆ. ಗುಡ್ ಥಿಂಗ್ ಮಾಡಿರೋದು, ಇಲ್ಲಿ ಡಸ್ಟ್ಬಿನ್ಗಳು ಮಾಡಿದ್ದಾರೆ. ಅಲ್ಲೇ ಡಸ್ಟ್ಬಿನ್ಗಳು ಮಾಡಿದ್ದಾರೆ, ಪರಿಸರ ಹಾಳಾಗಲ್ಲ ಅಂತ. ಅಕಸ್ಮಾತ್ ಫುಲ್ಲು ಸೂಪ್ ಇರೋರು, ಫುಲ್ಲು ಗಂಡಸ್ತನ ಇರೋರು ಹಿಂಗ್ ಹೋಗ್ಬೋದು. ನಮಗ್ ಸ್ವಲ್ಪ ಕಮ್ಮಿ ಇದೆ, ಹಿಂಗೆ ಹೋಗೋಣ. ಗಂಡಸ್ತನ ಅಂದ್ಬಿಟ್ಟಲ್ಲ, ಹಾಗಾಗಿ ಮರ್ಯಾದೆಗಾರ ಬೇಡ ಬಾರೋ, ಅದೆಲ್ಲ ಬೇರೆ ಕಡೆ ಹೋಗ್ಬಿಡ್ತೀನಿ ನಾವು. ನಾನು ಏನೇ ಹ್ಯಾಟ್ ಹಾಕೊಂಡಿದ್ದೀನಿ ಅಂತಂದ್ರೆ ಕೂದು ಸಿಕ್ಕಾಬಿಟ್ಟೆ ಬಿಟ್ಬಿಟ್ಟಿನಲ್ಲ, ಮುಂದೆ ಬರ್ತಾರೆ, ಅದಕ್ಕೆ ಹ್ಯಾಟ್ ಹಾಕೊಂಡ್ಬಿಟ್ಟಿನಿ ಗೈಸ್. ಈ ಕಾಂತಾರ ಪಿಕ್ಚರ್ ಅಲ್ಲಿ ಆ ಸೋಂಬು ಗೊತ್ತಾ, ಒಂದು ಉಳದ್ದು ಅವ್ನು ಕೋತಿಗಳ್ದು ಒಂದು ಸೋಂಬ್ ಗೊತ್ತಾ, ಆತರ ಸೋಂಬ್ ಬರ್ತೀವಿ ಗೈಸಲ್ಲಿ. ನೋಡಿ ಕಿವಿಯೆಲ್ಲ ಗುಯ್ ಅಂತಿದೆ. ಯಾವ್ದೋ ಒಂದು ಇದೆ ಗೈಸ್ ಅಲ್ಲಿ ಪ್ರಾಣಿ, ಯಾವ್ದೋ ಒಂದು ಪ್ರಾಣಿನ ಗೊತ್ತಿಲ್ಲ, ಏನ್ ಪ್ರಾಣಿ ಅದು. ಅದೇನೆ ಈ ಕಾಂತಾರ ಪಿಕ್ಚರ್ ಅಲ್ಲಿ ಐತ್ ಗೊತ್ತಾ ಒಂದು, ಅದು ಹಿಂಗ್ ಹೊಡೆದ ಕೆಳಗೆ ಬೀಳುತ್ತಲ್ಲ, ಅದು ಆ ಕೋತಿನೇನೋ ಅದು. ಸೊ ಆತರ ಏನೋ ಸೌಂಡು ಅಪ್ಪ. ಇನ್ನು ಹೋಗ್ತಾನೆ ಇದ್ವಿ ಗೈಸ್, ಸಿಕ್ಕಿಲ್ಲ ನಮ್ಗೆ ಲೊಕೇಶನ್. ಆದ್ರೆ ನೇಚರ್ ಮಾತ್ರ ಬ್ಯೂಟಿ ಆಗಿದೆ ಗೈಸ್. ನೋಡಿ ನೋಡ್ಕೊಂಡು ಆರಾಮಾಗಿ ಕೆಳಗೆ ಇಳಿಬೋದು ಗೈಸ್. ಅಲ್ಲಲ್ಲೇ ಈ ತರ ಅಂಗಡಿಗಳು ಇರ್ತವೆ ನೋಡಿ. ವಾಟರ್ ಬಾಟ್ಲ್ ಬೇಕಂದ್ರೆ ವಾಟರ್ ಬಾಟ್ಲ್ ತಗೊಂಡು ಹಂಗೆ ಹೋಗ್ಬೋದು. ನೋಡಿ ರೂಪ ಅಂತೆ, ಅದು ರೂಪ ವಾಟರ್ ಬಾಟ್ಲ್ ಕಣ, ಅವರೇ ರೂಪನಾ. ನೋಡಿ ಗೈಸ್ ಇಲ್ಲಿ ಎಲ್ಲ ರೇಟ್ಗಳು ಹೆಂಗಿದಾವೆ. ಬರಲ್ಲ 23 ಮಾಡ್ತಾರ ಇವ್ರು ಕಷ್ಟ. ಅದು ಇಲ್ಲಿ ಯಾರು ಬರೋದಿಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ಕಮ್ಮಿ ಜನ ಬರ್ತಾರೆ, ಬರೋದೇ ಒಂದು ದಿವಸಕ್ಕೆ ಒಂದು 10 ಜನ ಬಂದ್ರು ಹೆಚ್ಚು. ಆದ್ರೂ ನೋಡಿ ಜೀವನ ಮಾಡ್ತಾರಲ್ಲ ಗೈಸ್ ಇವರೆಲ್ಲ, ಕ್ರೇಜಿ. ಇನ್ನೂ ಹೋಗ್ತಾ ಇದ್ದೇವೆ ಗೈಸ್, ಇನ್ನೂ ನಮ್ಗೆ ಸಿಕ್ಕಿಲ್ಲ. ಇನ್ನೂ 1.5 ಕಿಲೋಮೀಟರ್ ಹೋಗ್ತಾನೆ, ನಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಆದ್ರೆ ಅಡ್ವೆಂಚರ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಮುಂದೆ ಹೋಗ್ತಾ ನೀವು ನೋಡ್ಬೋದು. ಬನ್ನಿ
ಈ ಬೆಟ್ಟ ಹೆಸರು ಬಂದ್ಬಿಟ್ಟು ಅದೇನೋ ಹೇಳ್ದ ಮರ್ತೇ ಹೋಯ್ತು, ಮಾಂಗ್ ಹಾಂಗ ಏನೋ ಅಂತ ಗೈಸ್, ನಂಗೆ ಅದು ಬಾಯ್ಗೆ ಬರ್ತಾ ಇಲ್ಲ ಅದು ಇವ್ರ ಭಾಷೆ. 2017 ಅಲ್ಲಿ ಇದನ್ನ ಮಾಡಿದವರು, ಈ ಮೌಂಟೇನ್ ಮಾಡಿದಂತೆ, ಗೊತ್ತಿಲ್ಲ ಮೌಂಟೇನ್ ಅಲ್ಲ, ಸೊ ಈ ಜಾಗ ಮಾಡಿದಂತೆ ಮನೆ ಹತ್ಕೊಂಡು ಹೋಗೋದಕ್ಕೆ. ಸೊ ಈಗ ನಾವು ಹೋಗ್ತಿದ್ದೀವಿ, ಸೊ ಬೈ ನಿಮಗೂ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಲೆಟ್ಸ್ ಗೋ. ವಾವ್, ಬ್ಯೂಟಿ. ಗಾಳಿ ಬರ್ತಿದೆ ಗೈಸ್, ತಣ್ಣಗೆ ಬರ್ತಿದೆ ಗಾಳಿ, ಮಾತ್ರ ಸಖತ್ತಾಗಿದೆ ಮಾತ್ರ ನಿಜವಾಗ್ಲೂ. ವಾವ್, ತಣ್ಣಗೆ ಗಾಳಿ ಬೀಸಿದೆ ಬಿಸಿಲಲ್ಲೂ ಕೂಡ. ಅಬ್ಬಾ, ಇದು ಫುಲ್ ಪಾತಾಳ ಐತೋ, ಪಾತಾಳ ತರ ಐತಿದು ಕೆಳಗಡೆ. ಫುಲ್ ಪಾತಾಳ ತರ ಐತಿದು. ಬನ್ನಿ ಗೈಸ್ ಹೋಗೋಣ ಕೆಳಗಡೆ ಇವಾಗ. ನಿಜ ಹೇಳಿ, ನಿಮ್ಗೆ ಇದು ಇಷ್ಟ ಆಗ್ತಿದೆ ತಾನೆ? ಸೊ ನೋಡಿ, ನಿಮಗೋಸ್ಕರ ಮತ್ತೆ ನನಗೋಸ್ಕರ ಕೂಡ ಬಂದಿರೋದು ನಾನು, ಬಟ್ ಜಾಸ್ತಿ ನಿಮಗೋಸ್ಕರ, ನಿಮ್ಗೆ ತೋರಿಸ್ಬೇಕು, ಏನೋ ಅಡ್ವೆಂಚರ್ ತೋರಿಸ್ಬೇಕು ಬಂದಿರೋದು ನಾನು. ನೋಡಿ ಹೆಂಗಿದೆ ಇಲ್ಲಿ ಕಲ್ಲುಗಳು. ಗೈಸ್ ನಾನು ನಿಜವಾಗ್ಲೂ 3000 ಕಿಲೋಮೀಟರ್ ದೂರ ಇದ್ದೀನಿ ಗೈಸ್, ನಮ್ಮ ಮನೆಯಿಂದ 3000 ಕಿಲೋಮೀಟರ್ ದೂರ ಬಂದಿದ್ದೀನಿ ನಾನು. ನನಗೇನೆ ಒಂಥರ ಆಶ್ಚರ್ಯ ಆಗೋದು. ಮುಂಚೆಲ್ಲ ನಾನು ಒಂದು 100 ಕಿಲೋಮೀಟರ್ ದೂರ ಹೋಗ್ಬಿಟ್ರೆ ಅಯ್ಯೋ ನಮ್ಮ ಮನೆಯಿಂದ ದೂರ ಇದ್ದೀನಪ್ಪ ಅಂತ ಅನಿಸ್ತಿತ್ತು. ಇವಾಗ 3000 ಕಿಲೋಮೀಟರ್ ಬಂದಿದ್ದೀನಿ, ನನಗೆ ಏನೂ ಅನಿಸ್ತಿಲ್ಲ ಗೈಸ್, ಒಂಥರ ಖುಷಿ ಆಗ್ತಿದೆ. ನೋಡಿ ಕೆಳಗೆ ನಡ್ಕೊಂಬಂದ್ರೆ ಫಸ್ಟ್ ಒಂದು ರಿವರ್ ಸಿಗುತ್ತೆ. ಸೊ ರಿವರ್ನ ಹಿಂಗೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಮೇಲೆ ಹಂಗೆ ಇವಾಗ ಈ ಕಡೆ ಹೋಗ್ಬೇಕು ಟ್ರೆಕ್ಕಿಂಗ್ ಮಾಡ್ಕೊಂಡು. ಇಲ್ಲೂ ನೆಟ್ವರ್ಕ್ ಸಿಗ್ತೈತೆ, ನೆಟ್ವರ್ಕ್ ಇದೆ ನೋಡಿ, ಫುಲ್ ಇದೆ ನೆಟ್ವರ್ಕ್ ಇಲ್ಲೂ ಕೂಡ. ಸೊ ಇಲ್ಲೂ ಕೂಡ ಗೈಸ್ ಸೇಮ್ ನೋಡಿ ಎಷ್ಟು ಪ್ಯೂರ್ ಇದೆ ವಾಟರ್, ಫುಲ್ ಪ್ಯೂರ್ ವಾಟರ್, ಕ್ರೇಜಿ. ಬನ್ನಿ ಹೋಗೋಣ ನೆಟ್ಕೊಂಡು ಇವಾಗ ಹಿಂಗೆ. ತುಂಬಾ ತರ ಮ್ಯಾನ್ ಮೇಡ್ ಇದು, ಮ್ಯಾನ್ ಮೇಡ್ ಕ್ರೇಜಿ ಕ್ರೇಜಿ ಆಗಿ ಕೊಟ್ಟಿದ್ದಾರೆ. ಮಾಲ್ಡೀವ್ಸ್ ತರ ಕೊಡ್ತಿದೆ ನಂಗಿದು. ನೋಡಿ ಗೈಸ್, ಅಲ್ಲಿ ಸ್ಯಾಂಡ್, ವೈಟ್ ಸ್ಯಾಂಡ್ ಎಲ್ಲ ನೋಡ್ತಿದ್ರೆ ಯಾವುದೋ ಮಾಲ್ಡೀವ್ಸ್ ರೇಂಜ್ ನನಗೆ ಫೀಲ್ ಆಗ್ತಿದೆ. ಸೊ ಗೈಸ್ ಇವಾಗ ನಿಮಗೆ ತೋರಿಸ್ತಿರೋದು ಕೇಬಲ್ ಬ್ರಿಡ್ಜ್. ಸೊ ಈ ಬ್ರಿಡ್ಜ್ ಮಾತ್ರ ಕ್ರೇಜಿಯಸ್ಟ್ ಆಗಿದೆ. ನೋಡಿ ಗೈಸ್ ಇದು ಹೆಂಗಿದೆ ಕೇಬಲ್ ಬ್ರಿಡ್ಜು. ವಾವ್, ಸಕ್ಕತ್ತಾಗಿದೆ ನೋಡ್ರಿ ಇಲ್ಲಿ, ಸಾಕಾಗಿದೆ ಗೈಸ್ ನೋಡಲಿ. ಆ ಕಡೆ ವಾಟರ್ ಫಾಲು, ಈ ಕಡೆ ಕೇಬಲ್ ಬ್ರಿಡ್ಜು. ಫೋನ್ ಐತೆ ಹೇಳು. ಇವೆಲ್ಲ ಡ್ರೀಮ್ ಪ್ಲಾನ್ ಐತೆ ನಮ್ಗೆ, ಸಿಕ್ಕಾಪಟ್ಟೆ ಡ್ರೀಮ್ ಪ್ಲಾನ್ ನಂಗೆ ಇವೆಲ್ಲ. ತುಂಬಾ ಚೆನ್ನಾಗಿದೆ ಅಲ್ವಾ? ನಿಜ. ನೋಡ್ರಿ ಇಲ್ಲಿ ಏನಿಲ್ಲ, ಕೆಳಗಡೆ ಬಿದ್ರೆ ಡಮಾರು, ಅವರು ಕಟ್ಟೋರಲ್ಲ ಹಿಂಗೆ. ವಾವ್ ವಾವ್ ವಾವ್, ಓಯ್ ಹುಷಾರು, ಬಿದ್ಗಿದ್ ಹೋಗ್ಬಿಟ್ಟಿಯಾ ಫೋನ್ ವಿಡಿಯೋ ಮಾಡ್ಕೊಂಡು. ಗೈಸ್ ಈ ಬ್ರಿಡ್ಜ್ ಮಾತ್ರ ಸಾಕಾಗಿತ್ತು. ಐ ಲವ್ ದಿಸ್ ಬ್ರಿಡ್ಜ್ ಗೈಸ್. ನನಗೆ ಸಿಕ್ಕಾಪಟ್ಟೆ ಇನ್ನು ಜೋಶ್ ಬರ್ತೀವಿ ಗೈಸ್, ಹೋಗ್ಬೇಕು ಅವಕ್ಕೆ, ಇನ್ನು ಮುಂದೆ ಹೋಗ್ಬೇಕು. ಅದೇ ಹೇಳಿದ್ದು, ಇಷ್ಟಕ್ಕೆ ನಾವು ವಾವ್ ಅಂತ ಅನಿಸ್ತಿದೆ. ಇನ್ನು ಮುಂದೆಗಡೆ ಹೋದ್ರೆ ಇನ್ನೂ ಎಷ್ಟು ವಾವ್ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ, ಬನ್ನಿ. ನೋಡಿ ಇವಾಗ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಹಿಂಗಿಂದ ಹಂಗ್ ಹೋಗ್. ಅದೇ ಹೇಳಿದ್ದು ನೋಡಿ ಗೈಸ್, ಯಾವ ತರ ಇದೆ, ಫುಲ್ ಬ್ರಿಡ್ಜ್ ಇವಾಗ. ಸೊ ಇದಕ್ಕೆ ಒಂದು ಚೂರು ಸೇಫ್ಟಿ ಅನ್ನೋದಿಲ್ಲ, ಓಕೆನಾ? ಬಿದ್ರೆ ಹೋದ್ವಿ ಕೆಳಗೆ ಬೀಳ್ತೀವಿ ಅಷ್ಟೇ, ಇಲ್ಲ ಅಂದ್ರೆ ಮೇಲೆ ಹೋಗ್ತೀವಿ ಅಷ್ಟೇ. ಸೊ ಗಾಡ್ ಗ್ರೇಸ್ ಇಲ್ಲೋಗಿ ಯಾರೇ ಕೆಳಗೆ ಬಿದ್ದಿಲ್ಲ. ಸೊ ನಾವು ಹೋಗ್ತಿದೀವಿ, ನೋಡೋಣ ನಾವು ಕೆಳಗೆ ಬೀಳ್ತೀವ ಹಂಗೆ ಹೋಗ್ತೀವ ಅಂತ. ಇಲ್ಲಿ ಎಲ್ಲ ಹಗ್ಗದಲ್ಲಿ ನೋಡಿ ಬಂಡೆ ಇದ್ರ ಕಟ್ಟಿರೋದು ಅಷ್ಟೇ ಅವರು, ಓಕೆನಾ? ಹಿಂಗೆ ಇದೆ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ ಅಂಡ್ ಸಿ, ಲೆಟ್ಸ್ ಎಕ್ಸ್ಪ್ಲೋರ್ ಗೈಸ್. ಒಬ್ಬ ಒಂಥರ ಏನೋ ಡಿಫ್ರೆಂಟ್ ಫೀಲಿಂಗು, ಅಕ್ಕಪಕ್ಕ ನೋಡ್ಕೊಂಡು ನಡೆಯೋಕ್ಕೆ ಅಲ್ವಾ? ಸಾಕಾಗಿದೆ ನೋಡಿ ಗೈಸ್, ಒಂಥರ ಮಸ್ತ್ ಮಜಾ ಇದೆ ನಡೆಯೋದಕ್ಕೆ, ನೋಡೋದಕ್ಕೆ ಒಂಥರ ಮಜಾ ಇದೆ. ಇಲ್ಲಿ ನಡ್ಕೊಂಡೋದ್ರೆ ಇನ್ನೂ ಮಜಾ ಜಾಸ್ತಿ ಇರುತ್ತೆ. ವಾವ್, ಅಲ್ಲಿ ನೋಡಿ, ಅಲ್ಲಿ ಕ್ರೇಜಿ ವ್ಯೂ, ಒಳ್ಳೊಳ್ಳೆ ವ್ಯೂಗಳಿದೆ ಅಷ್ಟೇ, ಇಲ್ಲಲ್ಲ ಒಳ್ಳೊಳ್ಳೆ ವ್ಯೂಗಳಿದಾವೆ ನೋಡಿ ಗೈಸ್. ಇಲ್ಲಿ ಏನಿದು, ಯಾವ ಇನ್ಸೆಕ್ಟು ಇದು? ಬಂಡೆ ಬಿಸಿಲು ಇದ್ದು ಕಪ್ಪಗಾಗ್ಬಿಟ್ಟಿದೆ ಬಂಡೆ. ನೋಡಿ ಆ ಬಂಡೆ ಬೆಳ್ಳಗಾಯ್ತು ಒಂಚೂರು, ಆ ಬಂಡೆ ಪರವಾಗಿಲ್ಲ. ಈ ಬಂಡೆ ಸ್ನಾನ ಮಾಡೋದು ಏನಿಲ್ಲ, ಅದಕ್ಕೆ ಕರ್ಗಾಗ್ಬಿಟ್ಟಿದೆ ಆ ಬಂಡೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವರು. ವಾವ್, ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಒಬ್ಬ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ನಿಮ್ಗೆ ಯಾವ ತರ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ, ಬಟ್ ಇಟ್ಸ್ ಟೂ ಗುಡ್. ನೋಡಿ ಸ್ವಿಮ್ಮಿಂಗ್ ಪೂಲ್ ಕೂಡ ಕೆಳಗಡೆ ಇದೆ.
ಓಕೆನಾ. ಮಕ್ಕಳಿಗೆ 20 ರೂಪಾಯಿ, ನಮಗೆಲ್ಲ 30 ರೂಪಾಯಿ ಅಷ್ಟೇ. ನಮಗೆ ಸ್ವಿಮ್ಮಿಂಗ್ ಬೇಡ ಅಲ್ವಾ, ಮೇಲೆ ಹೋಗೋಣ ಡೈರೆಕ್ಟಾಗಿ. ವಾವ್ 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 ಗೈಸ್, ನಾನು ವೀಡಿಯೋ ಆಫೇ ಮಾಡಬಾರ್ದು ಅಂತ ಅನಿಸ್ತಿದೆ, ಅಷ್ಟು ಖುಷಿ ಆಗ್ತಿದೆ. ನೋಡಿ ಗೈಸ್, ಇಲ್ಲಿ ಬಂಡೆ ಮನುಷ್ಯ ಬಂಡೆ ಎತ್ತಿ ತೆಗಿಯಂತ ಫೋಟೋಸು. ನೋಡಿ ಗೈಸ್, ಬಂಡೆ ಕೆಳಗಡೆ ಎಲ್ಲ ಕಟ್ಸೋರೆ, ಏನ್ ಕಟ್ಟೋರು ನೋಡಿ ಗೈಸ್. ಇದು ಯಪ್ಪ ತಲೆ ಓಡಿಸ್ಬಿಟ್ಟು ಮಾಡೋರು ನೋಡಿ ಗೈಸ್ ಅವರು. ನೋಡಿ ಎಷ್ಟೋ ಜನ ಬಂದಿದ್ದಾರೆ ಗೈಸ್. ನಾವು ಹೋಗ್ಬಿಡ್ತೀವಿ, ಇವರೆಲ್ಲ ಸ್ವಲ್ಪ ಲೇಟಾಗಿ ಹೋಗ್ತಾರೆ. ನಮಗೆ ನುಕ್ಕೊಂಡು ಮೇಲೆ ಹೋಗ್ತೇವೆ ಫಸ್ಟ್. ಗೈಸ್ ಸಚಿನ ಫುಲ್ ಸುಸ್ತಾಗ್ಬಿಟ್ಟವನೆ. ಬಾರೋ 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 ಗೈಸ್, ತುಂಬಾ ಕೆಳಗೆ ನಡ್ಕೊ ಬಂದಿದೆ ಗೈಸ್. ಒಳಗೆ ಮಣಗಾಗ್ತಿದೆ ನನ್ನ ಕೈಯಲ್ಲಿ. ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ವಾಕು. ನೋಡಿ ಇಲ್ಲಿ ಹೆಂಗಿದೆ, ಹಿಂಗೆ ಹತ್ಕೊಂಡು ಹೋಗ್ಬೇಕು ಇವಾಗ. ಬಾಬಾ ಸಚಿನ ಬಾ ಬಾ ಬಾ. ಓ ಹಾ ಬನ್ನಿ ಆಗಲ್ಲಪ್ಪ. ಈಗ ಅದೇ ರಿಯಾಕ್ಷನ್ ಅಲ್ಲಿ ಕಡೆ ನೋಡು. ಅಯ್ಯೋ ಇಲ್ಲಿ ನೋಡಿ ವಯಸ್ಸು, ಇಲ್ಲಿ ಬಿದ್ರೆ ಏನೂ ಸಿಗಲ್ಲ ಕೈಗೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗೋದು. ಮ್ಯಾಕ್ಸಿಮಮ್ 5% ಅಷ್ಟು ಆಗೋದು ಒನ್ ಟೈಮಲ್ಲಿ. ನೋಡ್ರಿ ಹಿಂಗಿದೆ ಜಾಗ. ಈ ಆಂಟಿ ಬೇರೆ ನಮ್ಮನ್ನು ನೋಡ್ತಾವಳೆ. ಹುಡುಗಿನ ಆಂಟಿನ ಅದು? ಹುಡುಗಿನ ಗೈಸ್. ಇವಾಗ ಹಿಂಗೆ ಹೋಗ್ಬೇಕು. ಕನ್ಫ್ಯೂಸ್ ಯುವರ್ ಆಂಟಿ ಅವರ್ ಗರ್ಲ್? ನಾಟ್ ಆಂಟಿ. ವಾಟ್ಸ್ ಯರ್ ಏಜ್? 20 years. ಯಪ್ಪ ಗೈಸ್, ಐ ಆಮ್ 24. 4 years you're smaller. Okay, you don't look like 20, you look like 27. Younger girl. Discount ಕೊಡ್ತಿಲ್ಲ, ಹೋಗ್ತಾ from Karnataka. Yes. ಗೈಸ್ ಯಪ್ಪ ಗೈಸ್, ಸಿಕ್ಕಾಪಟ್ಟೆ ಗಾಬರಿ ಆಗ್ತೈತೆ. ಭಯ ಆಗ್ತಿದೆ ನಂಗೆ, ಇವಾಗ ಭಯ ಆಗ್ತಿದೆ ಆಕ್ಚುಲಿ. ಇಲ್ಲಿ ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಹೆಂಗಿರುತ್ತೆ ಅಂತ. ನಿಜವಾಗ್ಲೂ ಭಯ ಆಗ್ತೈತೆ, ಭಯ ಆಗ್ತಿದೆ ಗೈಸ್, ನಂಗೆ ಸೀರಿಯಸ್ ಭಯ ಆಗ್ತಿದೆ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಬಿದ್ರೆ ಏನು ಸಿಗಲ್ಲ ಗೈಸ್ ಇಲ್ಲಿ. ಅಯ್ಯೋ ಬನ್ನಿ ಹೋಗೋಣ. ಸೊ ಗೈಸ್, ಇದು ಒನ್ ಆಫ್ ದ ಸ್ಕೇರಿಯಸ್ಟ್ ಟ್ರೆಕ್ಕಿಂಗು ಅಲ್ಲ ಇಂಡಿಯಾದಲ್ಲೇ ಒನ್ ಆಫ್ ದ ಸ್ಕೇರಿಯಸ್ಟ್ ಬ್ಯಾಂಬೂ ಟ್ರೆಕ್ಕಿಂಗ್ ಇದು. ನೀವೊಂದು ಚೂರು ಕೆಳಗಡೆ ನೋಡಿ, ಒಂದು ಚೂರು ನೋಡಿ ಇಲ್ಲಿ ಕೆಳಗಡೆ ನೋಡಿದ್ರ ಬೆಟ್ಟ ಸರಿನಾ. ಈ ಬೆಟ್ಟದ ಮೇಲೆ ಇದನ್ನ ಕಟ್ಟಿದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಗೈಸ್. ನಿಜವಾಗ್ಲೂ ಅಷ್ಟು ರಿಸ್ಕ್ ಕಟ್ಟೋದಕ್ಕೆ ಹೆಂಗ್ ಕಟ್ಟರಿಂದ ನಾನು ಯೋಚನೆ ಮಾಡ್ತಾ ಇದೀನಿ. ಒಂದೊಂದೇ ಕಟ್ಕೊಂಡ್ ಬಂದವ್ರೆ. ಫುಲ್ ಇಷ್ಟು ಉದ್ದ ಇದೆ, ಇನ್ನು ಮುಂದೆ ತುಂಬಾ ಇದೆ. ಬನ್ನಿ ನಡ್ಕೊಂಡು ಹೋಗೋಣ. ಪಾಯಿಂಟ್ 1 ಹೋಗ್ಬೇಕು. ಇಲ್ಲ ಜಾಗ ಹೆಂಗೋ ಹೋಗೋದು, ಹಿಂಗ್ ಹೋಗ್ಬೇಕು ಗುಹೆ ಒಳಗಡೆ. ಕ್ರೇಜಿ ಆಗಿದೆ ಪ್ಲೇಸ್ ಇದು. ನೋಡಿ ಗೈಸ್, ಇಲ್ಲಿ ಗುಹೆ ಒಳಗಡೆ ಹೋಗ್ಬೇಕು ಇವಾಗ. ಇದು ಒಳಗಡೆ ಹೋಗ್ಬೇಕು ಗೈಸ್, ಇಲ್ಲಿ ಕ್ರೇಜಿ ಇದೆ ಜಾಗ ಮಾತ್ರ. ನೋಡಿ ಯಾವ ತರ ಜಾಗ ಮಾಡಿದ್ದಾರೆ ಇಲ್ಲಿ. ಅಂಡರ್ಗ್ರೌಂಡ್ ಮಾಡೋದು, ಅಂಡರ್ಗ್ರೌಂಡ್. ವಾವ್ ಪಾ, ಕಲ್ಲು ಕೆತ್ತಿ ಮಾಡಿರೋದಿದ್ದಾನೆ ಇಲ್ಲಿ ಒಳಗಡೆ ಪ್ಲೇಸ್ನ. ಗೈಸ್ ಈ ಗುಹೆಯಿಂದ ಆಚೆ ಬಂದೆ. ಇಲ್ಲಿ ನೋಡಿದ್ರೆ ಹಿಂಗಿದೆ ಗೈಸ್, ಇಲ್ಲಿ ಸ್ಲಿಪ್ಪರ್ ಡಬಲ್ ಕೆಳಗೆ ಮೆಟ್ಲಿಲ್ಲ, ಏನಿಲ್ಲ ಮೆಟ್ಲಲ್ಲ ಇದು. ಜಾರ ಬಂಡಿ ಜಾರ್ಬಮ್ ಅಂತ ಜಾರ ಬಂಡಿ ಅದು, ಜಾರ ಮುಂಡೆ ಅಂತ. ಆಕ್ಚುಲಿ ಅವ್ನು ತಮಿಳವನು, ಅದು ಕನ್ನಡ ಚೆನ್ನಾಗಿ ಮಾತಾಡ್ತಾನೆ. ಹುಟ್ಟು ಬೆಳೆದಿದ್ದೆಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಇಲ್ಲೇ ಬೆಂಗಳೂರಿನ ಶಿವಮೊಗ್ಗ. ಓಕೆ ಶಿವಮೊಗ್ಗದವನು ಆಕ್ಚುಲಿ. ಅವನು ಗೊತ್ತಿರುತ್ತೆ ನಿಮ್ಗೆ, ನಾನು ಓದೋದಾಗ ತೋರಿಸಿನಲ್ಲ. ಆದ್ರೆ ನನ್ನ ಬಾಯಿ ಅವಾಗ ಟಂಗ್ ಟ್ವಿಸ್ಟ್ ಆಗುತ್ತೆ. ನಂದು ಸೇಮ್ ಟಂಗ್ ಅವಾಗ ಟ್ವಿಸ್ಟ್ ಆಗುತ್ತೆ, ಯಾಕಂದ್ರೆ ನನ್ನ ನಾಲ್ಗೆ ಕಟ್ಟಾಗಿತ್ತು ಅದಕ್ಕೇನೆ. ಹೌದಾ? ನನ್ನ ನಾಲ್ಗೆ ಕಟ್ಟಾಗಿ ನನ್ನ ನಾಲ್ಗೆ ಸ್ಟಿಚ್ ಹಾಕೋರೆ. ನಂಗೆ 6-7 ಸ್ಟಿಚ್ ಹಾಕಿದ್ರು ನನಗೆ ಚಿಕ್ಕ ವಯಸ್ಸಲ್ಲಿ. ಅವಾಗ ನಾನು 7th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಅದಕ್ಕೆ ನಾನು ಫಾಸ್ಟ್ ಮಾಡ್ತೀನಿ ನಾನು ಅವಾಗ. ತಂಗು ಜಕ್ ಜಾರತ್ತೆ ಗೈಸ್ ನನ್ನ ತಂಗು. ಇವಾಗ ಇಲ್ಲಿಂದ ಹೆಂಗಪ್ಪ? ಹಿಂಗೇನಾ? ಹಿಂಗೆ ಇವಾಗ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು ನಾವು. ಅಲ್ಲಿ ನೋಡಿ, ಇಲ್ಲಿ ಬರೀ ಅದೊಂದು 4-5 ಕೋಲ್ಗಳು ನಿಲ್ಸಿರೋದು ಅಷ್ಟೇ ಅವರು.
ಅಪ್ಪ ಇದಂತೂ ಸಿಕ್ಕಾಪಟ್ಟೆ ಸ್ಕೇರಿ ಆಗಿದೆ ಗೈಸ್. ಮ್ಯಾಕ್ಸಿಮಮ್ ಬರೀ 5 ಜನ ಅಷ್ಟೇ ಹೋಗೋದಕ್ಕಾಗೋದು ಒಂದ್ಸಲಿ. ನಾವು ಇಬ್ಬರೇ ಆರಾಮಾಗಿ ಹೋಗ್ಬೋದು. ಈ ಬ್ರಿಡ್ಜು ಕೂಡ ಚೆನ್ನಾಗಿದೆ. ಅಬ್ಬಾ ಅಯ್ಯೋ ಹುಷಾರು. ಸೌಂಡ್ ಪುರ್ ಸೌಂಡ್ ಬದೆ ಗೈಸ್. ಓ ಮೇಡನ ಮಾಡ್ತಾವ್ರಿ ಇನ್ನೂ ಅಲ್ಲಿ ನೋಡಿ ಗೈಸ್. ಅಲ್ಲೂ ಮುಂದೆ ಮಾಡ್ತೀವ್ರೇನೋ ನೆಡ್ಕೊಂಡ್ ಬರೋದಕ್ಕೆ. ಇಲ್ಲೇ ಈ ಥರ ಇದೆ. ಇನ್ನು ಮೇಲ್ಗಡೆ ಅಂತೂ ಜೀವ ಬಾಯ್ಗೆ ಬಂದ್ಬಿಡುತ್ತೆ ಅಪ್ಪ. ವಾ ಕ್ರೇಜಿ ಆಗಿದೆ ನೋಡ್ರಿ ಗೈಸ್. ಇದು ಹೆಂಗಾಯ್ತಿದು ಬೆಟ್ಟನೇ ಅದ್ದಂಗೆ ಐತಿ ನಿಜ ನಂಗೆ. ಬೆಟ್ಟನೇ ಮತ್ತೆ ನಿಜ ಅದು ಬೆಟ್ಟನೇ ಅಲ್ಲ. ಬೆಟ್ಟ ಅಲ್ಲ, ನಾನು ಏನೋ ಕೈ ಕೂಡ ಬೆಟ್ಟ ಅದ್ದಂಗಿದೆ ನನಗೆ. ಬರ್ತೇ ನೋಡಿದ್ರೆ ಹೆಂಗೈತಿ ನೋಡ್ರಿ ಇದು. ಯಪ್ಪ ಇಲ್ಲಿ ನೋಡಿಲಿ ಯಪ್ಪ ಸಿಕ್ಕಾಪಟ್ಟೆ ಡೇಂಜರ್ ಆಗಿದೆ. ಅಬ್ಬಾ ಚೆನ್ನಾಗಿ ಸೌಂಡ್. ಆ ಕಡೆಯಿಂದ ಗೈಸ್ ಇವಾಗ ಒಂದು ಇನ್ನೂ ಸ್ಕೇರಿ ಆಗೈತೆ ನೋಡ್ರಿ. ಅಯ್ಯೋ ಅಪ್ಪ ಹೋಗ್ತಾ ಇದ್ದೀವಿ ಗೈಸ್. ಅವಲಿಂದ ನಾವು ಲೊಕೇಶನ್ಗೆ ರೀಚ್ ಆಗಿಲ್ಲ. ಇವಾಗ ಬಂದ್ವಿ ಲೊಕೇಶನ್ಗೆ ಗೈಸ್. ನೋಡಿ ಗೈಸ್ ಇವಾಗ ಹಿಂಗೆ ಹತ್ಕೊಂಡು ಮೇಲೆ ಹೋಗ್ಬೇಕು. ಇವಾಗ ಕ್ರೇಜ್ ಆಗಿರುತ್ತೆ. ಬನ್ನಿ ಹೋಗೋಣ. ದಗ್ ಅಂತಿದೆ ಗೈಸ್ ನನಗೆ. ಅಬ್ಬ ಸಖತ್ತಾಗಿದೆ. ಒಂಥರ ಸೂಪರ್ ವೆದರ್ ಗೈಸ್ ಇದು ನೋಡೋದಕ್ಕೆ. ಟಾಪ್ ಅಲ್ಲಿ ನಾನು ಇಡೀ ಜಗತ್ತಲ್ಲೇ ಟಾಪ್ ಅಲ್ಲಿ ಫೀಲ್ ಬರ್ತಲ್ಲ ಆ ಥರ. ಮೌಂಟ್ ಎವರೆಸ್ಟ್ ಫೀಲ್ ಬರ್ತೈತೆ. ಮೌಂಟ್ ಎವರೆಸ್ಟ್ ಹತ್ತಂಗೆ ಫೀಲ್ ಬರ್ತೈತೆ ನಂಗೆ. ಉದ್ದ ಏನಾದ್ರು ನೆಟ್ಟಗೈತೆ. ಹಿಂಗೈತೆ ಹಿಂಗೆ ಸ್ಟ್ರೈಟ್ಗೆ. ಅಟ್ಲೀಸ್ಟ್ ಸ್ಲ್ಯಾಂಟು ಇಲ್ಲ, ಹಿಂಗೈ ಸ್ಟ್ರೈಟ್ಗೆ. ಅಯ್ಯೋ ಫಸ್ಟ್ ಗೇರ್ ಹಾಕೋತೀನಿ. ಫಸ್ಟ್ ಗೇರ್ಗೆ ಹೋಗ ಫುಲ್ ಪೆಟ್ರೋಲ್ ಡ್ರೈ ಆಗ್ಬಿಡುತ್ತೆ ಈಗ. ಪೆಟ್ರೋಲ್ ಡ್ರೈ ಆಗುತ್ತೆ ಈಗ. ರೆಡಿ 3, 2, 1 ವಾವ್. ಜೀವನದಲ್ಲಿ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ. ಕೋಟಿ ರೂಪಾಯಿ ದುಡಿತೀವಿ. ಕೋಟಿ ಇನ್ವೆಸ್ಟ್ ಮಾಡ್ತೀವಿ. ಕೋಟಿ ಕಳ್ಕೊತೀವಿ. ಏನೋ ಮಾಡ್ತೀವಿ. ಆದ್ರೆ ಈ ಟ್ರಿಪ್ ನಂಗೆ ಖರ್ಚಾಗಿದೆ ಎಷ್ಟು ಗೊತ್ತಾ ಗೈಸ್? ಕಮ್ಮಿ ಅಂದ್ರೂ 20,000 ರೂಪಾಯಿ ಅಷ್ಟೇ ಖರ್ಚಾಗಿದೆ ಈ ಟ್ರಿಪ್ಪಿಗೆ. ಬಟ್ 20,000 ರೂಪಾಯಿ ನಂಗೆ ಖರ್ಚಾಗಿ ಗೊತ್ತಾ, ನಂಗೆ ಅದು ಬೇಜಾರಿಲ್ಲ. ಬಟ್ ನಾನು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಥರ ಒಂದು ವೀಡಿಯೋ ಮಾಡಿದ್ದೀನಿ. ಬಟ್ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಥರ ನಂಗೆ ಮೈಂಡ್ಗೆ ಕುತ್ಕೊಂಡಿದೆ ಈ ಜಾಗ. ಸೊ ನಂಗೆ ಇದು ಖುಷಿ ಆಗ್ತಿರೋದು ಆ್ಯಕ್ಚುಲಿ. ನಂಗೆ ಯಾಕೆ ಕೋಟಿನೇ ಬೇಡ ಗೈಸ್. ನನಗೆ ಈ ಜಾಗ ಸಾಕು, ಈ ನೆಮ್ಮದಿ ಸಾಕು. ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ. ಏನಂತೀಯ? ಇಲ್ಲಿ ನೋಡಿ ನೆಮ್ಮದಿ ಇದ್ರೆ ನೆಮ್ಮದಿಯಾಗಿ ಇರ್ಬೇಕು, ಬಿದ್ರೆ ನೆಮ್ಮದಿಯಾಗಿ ಬಿಡ್ಬೇಕು. ನೆಮ್ಮದಿಯಾಗಿ ಹೋಗ್ಬಿಡ್ಬೇಕು ಒಂದೇ ಸರಿ. ಹಂಗಿದೆ ಜಾಗ ಮಾತ್ರ ಇದು. ವಾವ್. ಯಾ ಲೋನ್ ಕಟ್ಟಂಗಿಲ್ಲ, ಯಾ EMI ಕಟ್ಟಂಗಿಲ್ಲ, ಯಾವ ಫ್ರೆಂಡ್ಸ್ ಇಲ್ಲ, ಯಾವ ಲವರ್ ಇಲ್ಲ, ಯಾವ ಫ್ಯಾಮಿಲಿ ಇಲ್ಲ, ಏನಿಲ್ಲ. ಒಬ್ಬನೇ ಇಲ್ಲಿರೋದು, ಅದು ನಾನು. ಅಪ್ಪ ಅಯ್ಯೋ ನಾವು ಬಂದು ಹೌ ಇಸ್ ದ ವೆದರ್ ಬ್ರೋ? ನೈಸಾ? ನೋಡಿ ಡ್ಯಾನ್ಸ್ ಇಲ್ಲೇ. ಐ ಬೆಟ್ಟದ ಮೇಲೆ ಬಂದ್ಬಿಟ್ಟು ಇವ್ರು ಗೈಸ್. ಅದು ಹುಡುಗಿ ಸಾಂಗ್ ಡ್ಯಾನ್ಸ್ ಆಡ್ತಾರೆ ಇವರು. ಹುಡುಗಿ ಸಾಂಗ್ ಡ್ಯಾನ್ಸ್ ಆಡ್ತಾರೆ ಗೈಸ್ ಅವರು. ಹಿಂಗಿರ್ಬೇಕು ಅಲ್ವಾ? ವಾವ್ ನೋಡಿ ಗೈಸ್ ಹೆಂಗೈತೆ. ಇವ್ರು ಬೇರೆ ಉಯ್ಯಮ್ಮ ಅನ್ಕೊಂತಾರಲ್ಲ. ಉಯ್ಸ್ತಾರ ನಮ್ಗೆ ಇವಾಗ ಇವರು. ಏನೋ ಮಾಡ್ತಾವನೆ. ವಾವ್ ಗೈಸ್ ಕ್ರೇಜಿಯೆಸ್ಟ್ ಲೊಕೇಶನ್ ಗೈಸ್. ಟಾಪ್ ಬಂದಿದ್ದೀನಿ ಗೈಸ್ ನಾನು. ಇದೇ ಎಡ್ಜ್ ಲಾಸ್ಟ್ ಪಾಯಿಂಟ್ ನಾನು ಇರೋದಾನೆ ಇವಾಗ. ವಾವ್ 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 ವಾವ್. ಬೆಟ್ಟದ ಮೇಲೆ ಬಂದ್ಬಿಟ್ಟು ನೋಡಿ ಗೈಸ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಸ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಫಾಲೋಯಿಂಗ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸಬ್ಸ್ಕ್ರೈಬ್. Yes, only thanks. No giveaway. I don't do giveaway things. Bye. Thank you bro. Thank you. ಸುಮ್ಮನೆ ದುಡ್ಡು ಕೊಡ್ತೀನಿ ಫಾಲೋ ಮಾಡೋಣ. ಸುಮ್ಮನೆ ಅದರ dowchiki.comಗಳು ಸುಮಾರು ಜನ ಹಂಗೆ ಮಾಡ್ತಾರೆ. ದುಡ್ಡು ಕೊಟ್ರೆ ಫಾಲೋ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ದುಡ್ಡು ಕೊಡ್ತೀನಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ರಿ. ಅವೆಲ್ಲ ಮಾಡಬಾರ್ದು. ನಮ್ಮ ಜನಗಳಿಗೆ ದೊಡ್ಡರು ಅಂತಂದ್ರೆ ಅವ್ರ ಕೈಲಿ 10,000 ರೂಪಾಯಿ ಕೊಂಡಿರ್ತಾರೆ.
10 ರೂಪಾಯಿ ಗಿವ್ ಮಾಡ್ತೀನಿ ಅದು ಸಿಗತ್ತೆ ಯಾರಿಗೋ 2-3 ಜನ ಸಿಗುತ್ತೆ. ಎಲ್ಲಾರು ಫಾಲೋ ಮಾಡಿರ್ತಾರ, 1 ಲಕ್ಷ ಜನ ಯಾರಿಗೂ ಸಿಗಲ್ಲ. 1 ಲಕ್ಷ ಜನ ಕಮೆಂಟ್ ಮಾಡಿರ್ತಾರೆ. ವೇಸ್ಟ್. ಸೊ ಅದಕ್ಕೇನೆ ಯಾರು ಇನ್ ಮುಂದೆ ಗಿವ್ ಕೊಡ್ತೀನಿ ಫಾಲೋ ಮಾಡ್ರಿ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅವೆಲ್ಲ ಬುಲ್ಶಿಟ್ ಮಾಡ್ಬಿಡಿ ಅವೆಲ್ಲ. ಸೊ ಪ್ರೀತಿಯಿಂದ ನೋಡಿ, ನಾನು ಇವಾಗ ನಿಮ್ಗೆ ಏನೋ ತೋರಿಸ್ತಾ ಇದೀನಿ, ಎಂಟರ್ಟೈನ್ ಮಾಡ್ತೀನಿ, ನಿಮ್ಗೆ ಖುಷಿ ಕೊಡ್ತಾ ಇದೀನಿ, ಇಲ್ಲ ಅಡ್ವೆಂಚರ್ ಮಾಡ್ತಾ ಇದೀನಿ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಅದಕ್ಕೆ ಲೈಕ್ ಕೊಡಿ. ಸೊ ಈ ಥರ ಗಿವ್ ಮಾಡ್ತೀನಿ ಫಾಲೋ ಮಾಡ್ರಿ, ಇದೆಲ್ಲ ಮಾಡಕ್ ಹೋಗ್ಬಿಡಿ ಗೈಸ್. ಅವೆಲ್ಲ ವೇಸ್ಟ್ ನಿಜವಾಗ್ಲೂ. ನೀವು ಫಾಲೋ ಮಾಡೋದು ನೀವು ಪಾಪ ವೇಸ್ಟ್ ಮಾಡ್ಕೋತೀರಿ ನಿಮ್ಮ ಟೈಮ್ನ. ಸೊ ಬಿಡಾಕಿ ಆದ್ನಲ್ಲ. ಸೊ ಇವಾಗ ನೆಮ್ಮದಿಯಾಗಿ ಒಂದು 4-5 ಫೋಟೋಸ್ ತಗೊಳ್ಳೋಣ, ಇಲ್ಲಿ ಒಂದೆರಡು ವಿಡಿಯೋ ಶೂಟ್ ಮಾಡ್ಕೊಳೋಣ, ಕ್ರೇಜ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಆಮೇಲೆ ಇಲ್ಲಿಂದ ಹೊರಡೋಣ. ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ, ಆರಾಮಾಗಿರೋಣ, ಪೀಸ್ ಆಗಿರೋಣ. ಸೊ ಗೈಸ್ ಇವಾಗ ಜಾಗಕ್ಕೆ ಬಾಯ್ ಅಂತ ನಾವು ಮತ್ತೆ ವಾಪಸ್ಸು ನಮ್ಮ ಕಾರ್ ಕಡೆ ಹೋಗ್ತಿದ್ದೀವಿ. ಸೊ ಮತ್ತೆ ಇದೇ ರೋಡಲ್ಲಿ ಇವಾಗ ಹೆಂಗೆ ಬಂದಿದ್ವು ಹಂಗೇ ಹೋಗ್ಬೇಕು. ಬನ್ನಿ ನಿಮಗೆ ಹೋಗ್ತಾ ಸಿಗ್ತೀನಿ. ಅಲ್ಲಿ ಕೇರಳದಿಂದ ಇಲ್ಲಿವರೆಗೂ ಸೈಕಲ್ ಬಂದವಂತೆ ಗೈಸ್. ಹೌ ಬ್ರೋ, ವಾಟ್ಸ್ ದ ಪವರ್ ಆಫ್ ಯುವರ್ ಸಿಗರೆಟ್? டிராவல் பண்ணதுக்கு ಟ್ರಾವೆಲ್ ನೋಡಿ ಗೈಸ್, ಸೈಕಲ್ ಬಂದವರಂತೆ. ஜனவரில இறங்கிருக்கு. ಜನವರಿ 5th ಟ್ರಾವೆಲ್ ಮಾಡ್ತಾ ಇದೀರಾ? 19th ಸ್ಟೇಟ್ ಮೇಘಾಲಯ. 19th ಸ್ಟೇಟ್ कौन स्टेट? मैं केरला, तमिलनाडु, कर्नाटक, महाराष्ट्र, गोवा, गुजरात, राजस्थान. राजस्थान के बाद में हरियाणा, पंजाब, चंडीगढ़, दिल्ली, जम्मू कश्मीर, लद्दाख रूट में मनाली से उत्तराखंड, यूपी, बिहार, इधर से वेस्ट बंगाल, सिक्किम जाने के बाद में साइकिल. ओनली साइकिल है. पिकअप ड्रॉप नहीं, ओनली साइकिल. पूरा साइकिल है. वरुण ARADYA डॉट ARADYA. ಫಸ್ಟ್ ಒನ್ ದಟ್ ಇಸ್ ಮೈನ್. ಶಾಕ್ ಆಗ್ಬಿಟ್ಟು ಫಾಲೋವರ್ಸ್ ನೋಡ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. थैंक यू. ಎಸ್, ಆಲ್ ದ ಬೆಸ್ಟ್. ನೈಸ್ ಟು ಮೀಟ್ ಯು. ಇಂಡಿಯಾ. ಹೆಂಗ ಗೈಸ್, ಒಂದು ಮನುಷ್ಯನ ಮೃಗನ ಒಂದು ಗೊತ್ತಿಲ್ಲ ಗೈಸ್, ನೋಡಿದ್ರೆ ಒಳ್ಳೆ ಪ್ರಾಣಿ ಇದ್ದಂಗೆ ಅವನೇ. ಅವ್ರೆ ನೋಡಿ ಗೈಸ್ ಯಾವ ತರ ಅವ್ನು ಹೋಗಿ ಬಂದವನೇ ಸೈಕಲಲ್ಲಿ. ಯಪ್ಪ ಸೂಪರ್. ಸೊ ಗೈಸ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಂಡಿಯಾಸ್ ನ್ಯಾಷನಲ್ ಬಟರ್ಫ್ಲೈ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ. ನೀವು ಕರೆಕ್ಟಾಗಿ ಹೇಳ್ತೀರಾ ರಾಂಗೆ ಹೇಳ್ತೀರಾ ಅಂತ ನನಗೆ ಗೊತ್ತು. ಸೊ ನಂಗೆ ಅವ್ರು ಹೇಳಿ ಕೊಟ್ಟಿದ್ದು. ಸೊ ನೋಡೋಣ ನಿಮ್ಗೆ ಅದು ಗೊತ್ತಾ ಇಲ್ವಾ ಅಂತ. ಯಾರು ಗೂಗಲ್ ಚೆಕ್ ಮಾಡಿ ಹಾಕ್ಬೇಡಿ, ಗೊತ್ತಿದ್ರೆ ನಿಮ್ಗೆ ಹೆಂಗೆ ಗೊತ್ತದು ಹಾಕಿ, ಓಕೆನಾ? ಗೊತ್ತಾ ಗೈಸ್, ಇವ್ರು ಹೇಳ್ತಿದ್ರು ಇವ್ರ ಕಡೆ ನೋಡಿ, ನಮ್ಮ ಕಡೆ ಮದುವೆ ನಾವು ಆಗ್ಬೇಕು, ಓಕೆನಾ? ನಾವು ಹೋಗಿ ಹೆಣ್ಣ ಕೇಳಿ ಕರ್ಕೊಂಬಂದು ನಾವು ಸಾಕ್ಬೇಕು. ಬಟ್ ಇವ್ರ ಕಡೆ ಹುಡುಗ ಮನೆಗೆ ಬಂದ್ಬಿಟ್ಟು ಹುಡುಗನ ಕರ್ಕೊಂಡು ಮದುವೆ ಆಗಿ ಹುಡುಗಿ ಮನೆ ಹೋಗ್ತಾರಂತೆ ಗೈಸ್. ಆಮೇಲೆ ಹುಡುಗ ಕೆಲ್ಸ ಹೋಗೋದಂತೆ, ಹುಡುಗಿ ಮಾತ್ರ ಕೆಲ್ಸ ಹೋಗೋದಂತೆ. ಹುಡುಗ ಮನೆ ಕೂತ್ಕೊಂಡು ಪಾಯ ತೊಳ್ಕೊಂಡು ಇರ್ಬೇಕಂತೆ, ಹುಡುಗಿ ದುಡ್ದಾಕಂತೆ. ಇಲ್ಲೆಲ್ಲ ಜಗಳ ಆಡ್ತಾರ ನೋಡು ನಮ್ ಕರ್ನಾಟಕದಲ್ಲ. ಯಾಕೆ ನಾವು ಓದಿಲ್ವಾ ಹುಡುಗಿ, ನಾವು ಹೋಗ್ತೀವಿ ಹೊರಗಡೆ ದುಡಿತೀವಿ ಅಂತ. ಆ ತರ ಹುಡುಗರು ಜಗಳ ಆಡ್ತಾ ಇರ್ತಾರಂತೆ, ಹೊರಗಡೆ ದುಡಿತಿರ್ತೀವಿ ಅಂತ. ನೋಡಿದ್ರ ಗೈಸ್, ಕ್ರೇಜಿ ಅಲ್ಲ ಇವ್ರು ಒಂಥರ. ಅಬ್ಬಾ ಗೈಸ್, ಫೈನಲಿ ಹತ್ತಿ ಕೆಳಗಿಳಿದ್ವಿ ಗೈಸ್. ಅಪ್ಪ ಸುಸ್ತಾಗೋಯ್ತು ನಿಜವಾಗ್ಲೂ. ಒಂದು 4 ಅವರ್ ಅಪ್ ಆ್ಯಂಡ್ ಡೌನು, ಒಂದು 5 ಅವರ್ಸ್ ಎಲ್ಲ ಹೋಗಿ ಬಂದಿದ್ದಾವು. ಸಿಕ್ಕಾಬಿಟ್ಟೆ ಸುಸ್ತಾಯಿತು. ನಿಮ್ಗೆ ಗೊತ್ತಾಗ್ತಿರ್ಬೇಕು ನಾನು ಹೆಂಗೆ ಉಸಿರಾಡ್ತಾ ಇದೀನಿ ಅಂತ. ಸೊ ಇವಾಗ ಒಳ್ಳೆ ಊಟ ಮಾಡಬೇಕು ಫಸ್ಟು. ಬನ್ನಿ ಫಸ್ಟು ಒಳ್ಳೆ ಊಟ ಮಾಡೋಣ. ಗೈಸ್ ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಒಂದೂ ಗೊತ್ತಿಲ್ಲ ಗೈಸ್. ಇಲ್ಲಿ ಬಂದು ನೋಡಿ ಗೈಸ್, ನಂಗೆ ಕಾಟರ್ ಪಂಚರ್ ಆಗೋಗ್ಬಿಟ್ಟೈತೆ. ತೊತ್ತಾರಿಕೆ ವಾಪಾ ಬೇಜಾರು ಹಿಂಗಾದ್ರೆ ನನಗೆ. ಲಂಚಿಗೆ ಚಪಾತಿ, ದಾಲು ಮತ್ತು ಉಪ್ಪಿನಕಾಯಿ ಮತ್ತು ಎಗ್ ಆಮ್ಲೆಟು. ಇದು ನಮ್ಮ ಇಲ್ಲಿ ಲಂಚು. ಸೊ ಟಿಪಿಕಲ್ ನಮ್ಮ ಸೌತ್ ಇಂಡಿಯಾದನೇ ಫುಡ್ ಮಾಡ್ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಕೂಡ ಹಂಗೆ ಸಕ್ಕತ್ತಾಗಿದೆ. ಸೊ ಇದನ್ನ ತಿಂದ್ಬಿಟ್ಟು ಇವಾಗ ಫಸ್ಟ್ ಸ್ಟೆಪ್ನಿ ಚೇಂಜ್ ಮಾಡಬೇಕು. ಇವಾಗ ತಿಂದು ಎಷ್ಟು ಸ್ಟೆಪ್ನಿ ಚೇಂಜ್ ಮಾಡಬೇಕು. ಸರಿ ಫಸ್ಟ್ ತಿಂದ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಈ ಹುಡುಗಂಗೆ ನೋಡಿ ಗೈಸ್, ನಾನು ಇವಾಗ ಕನ್ನಡ ಹೇಳ್ಕೊಡ್ತೀನಿ. ಇವನಿಗೆ ಕನ್ನಡ ಗೊತ್ತಂತೆ. ವಾಟ್ ಯು ನೋ ಇನ್ ಕನ್ನಡ? ವಾಟ್ ಯು ನೋ ಇನ್ ಕನ್ನಡ? ಇಲ್ಲ. ಇಲ್ಲ ಮೀನ್ಸ್ ವಾಟ್? No. Yes. Next, ಹೌದು ಮೀನ್ಸ್ ಯೆಸ್. ಹೌದು. ಹೌದು ಮೀನ್ಸ್ ಯೆಸ್. ಇಲ್ಲ ಮೀನ್ಸ್ ನೋ. ಬಾರೋ means ಕಮ್. ಹಾ, ಬಾರೋ ಮೀನ್ಸ್ ಕಮ್. ಹೌದಾ ಮೀನ್ಸ್? Bharo means come. ಹಾ, ಹೌದಾ ಮೀನ್ಸ್ ಯೆಸ್. Oh yes. ಇಲ್ಲ ಮೀನ್ಸ್ ನೋ. ಕೂತ್ಕೋ. Kutko means ಸಿಟ್. Kutko means sit. ಕೂತ್ಕೋ ಮೀನ್ಸ್ ಸಿಟ್. Yeah, kutko. ನಿಂತ್ಕೋ. Ninko means stand. Stand. Super. This much you learn daily. Who will come now here? With them daily learn. Okay. Yes. Howda means? How Howdu. Howdu means yes. Yes. Nintko. Ninko means sit.
ಸ್ಟ್ಯಾಂಡ್ Oh, stand, yeah. ಕೂತ್ಕೋ Means sit. ಹಾ ಬಾರೋ Baro means ಕಮ್ come. ಹಾ ದಿಸ್ ಮಚ್ ವಿಲ್ ಲರ್ನ್ ಡೈಲಿ ಓಕೆ. ಹುಡುಗಂಗೆ ನಾನು ಇನ್ಸ್ಟಾಗ್ರಾಮ್ ಇದನ್ನ ಕೇಳ್ದ, ಅದಕ್ಕೆ ಅವ್ನು ಕೇಳ್ದ ನಂಗೆ ಎಷ್ಟು ಫಾಲೋವರ್ಸ್ ಅವ್ರೆ ಅಂತ. ಇವ್ರು ತೋರಿಸಿದೆ ಅಂತ ಹೇಳ್ದೆ. ನೆಟ್ವರ್ಕ್ ಇಲ್ಲ. ವೇಟ್ ಐ ಶೋ ಮೈ ಫಾಲೋವರ್ಸ್ ಫಾರ್ ಯು. ವೇಟ್ ಫಾಲೋವರ್ಸ್ ತೋರಿಸ್ತೀನಿ ಅವ್ನಿಗೆ ಇವಾಗ, ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. Show me your follower. Oh shit. ಗೈಸ್ ಇಬ್ರು ಸೈಕ್ ಆಗ್ಬಿಡೋರು ಗೈಸ್ ಇಬ್ರು. ಅವ್ನು ನಿಜಾನ ಅಂತ ಏ ರಿಯಲಿ ಮೈನಲ್ಲಿ ಸ್ಟೆಪ್ನಿ ಆಗ್ತಾ ಇದ್ವಿ. ಪಾಪ ಇಲ್ಲಿ ಲೋಕಲ್ಸ್ ಇರೋರು ಪಾಪ ನಮ್ಮನ್ನ ಕಷ್ಟ ನೋಡಿದಾರೆ, ಅವರೇ ಬಂದ್ರು ಹೆಲ್ಪ್ ಮಾಡೋದಕ್ಕೆ. ಸೊ ಹೋಗ್ಬೇಕಾರೆ ಪಾಪ ಅವ್ರಿಗೆ ಸ್ವಲ್ಪ 100 ರೂಪಾಯಿ ಕೊಟ್ಟು ಹೋಗ್ಬೇಕು. ಸ್ಟೆಪ್ನಿ ಎತ್ತಿ ಆಗ್ತಾವ್ರೆ ಅಣ್ಣ. ಟೈರ್ ನೋಡಿ ಗೈಸ್ ಹೆಂಗಾಗ್ಬಿಡೈತೆ, ಅಪ್ಪಚ್ಚಿ ಆಗ್ಬಿಡೈತೆ. ಪಾಪ ಅವ್ನು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಸಿದೀವಿ. ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಿದ್ವಿ ಗೈಸ್. ಅವನೇನು ನೋಡ್ಬಿಟ್ರೆ ಅದನ್ನ ಮಕ್ಕ ಕುಯ್ತಾನೆ ಇವಾಗ ಗೈಸ್. ನೋಡಿ ಕೊಟ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಗೈಸ್. ಹೊಸ ಟೈರ್ ಐತೆ, ಹೊಸ ಟೈರ್ ಹಾಕ್ತಿದ್ವಿ ಗೈಸ್. ಫೈನಲಿ ಹಾಕಾಯ್ತು. ನಮ್ಮ ಹುಡುಗ ಏನೋ ಒಳ್ಳೆ ವ್ಯೂ ಪಾಯಿಂಟ್ ಐತೆ, ಬಾಗುರು ಹೋಗೋಣ ಅಂತ ಹೇಳ್ತಾವನೆ. ಬಾಗುರು ಅಂತ ಹೇಳು. ಬಾಗುರು ಮೀನ್ಸ್ ಕಮ್ ಬ್ರೋ ಹೇಳ. ಬಾಗುರು Bagaru. ಡಗಾರ ಅಂತ ಬಾಗುರು. ಹಾ Bagaru means come. ಕಮ್. ಥ್ಯಾಂಕ್ಸ್ ಭಯ, ಥ್ಯಾಂಕ್ ಯು. Hey, it's okay. Keep. It's okay. Thank you. ಹೋಗ್ತಿದೀವಿ ನಮ್ಮ ಹುಡುಗನ್ ಕರ್ಕೊಂಡು. ವಾಟ್ಸ್ ಯುವರ್ ನೇಮ್? My name Gulsoy. Gulsoy. Gilzoy. Gyrsoy. Yeah, my name is Gulsoy. Gozai. Yeah. Hey, Gozai. Super. Whether now right, left. Right and the guys bani right. Drive safe because here is many children in my village. You are children or adult? Yeah, I am young children. You are children. No, you are telling other children. Hey, Kiladi. But you will say that guy will say bye. He will say you also bye. Oh, Yeah, yes. what you will say. Guys, ಅದೇನೋ ಬಾಯ್ ಅಂತ ನಂತೆ ನೋಡೋಣ. Hi. Bye. I am 13 years old. 13 years old. Yeah. You don't look like 13. You look like 20. No, you're lying. Yeah, really. This video you will put post Yeah, on Instagram. Invite tag for me, okay? Okay. I will accept it. ನೋಡಿ ಗೈಸ್ 13 ವರ್ಷ ಅಂತ ಅವನಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ಬಿಟ್ಟು ನನಗೆ ಕೊಲಾಬ್ ಕೊಡು, ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾವನೆ. ಅಲ್ಲ ಅವನು ಇವನಿಗೆ ಹೇಳ್ತಾನೆ ಮರಣಿಗೆ, ನೀನ್ ಹಾಕ್ಬಿಟ್ಟು ನನಗೆ ಕೊಡ ಆಕ್ಸೆಪ್ಟ್ ಮಾಡ್ತೀನಿ ಅಂತ. ನೋಡಿದ್ರಾ ಕ್ರೇಜಿ. ಬನ್ನಿ ನಾವು ವೇರ್ ಯು ಗೋಯಿಂಗ್ ನೌ? ವೇರ್? That side. Now we going to viewpoint. We will visit in that viewpoint. I think it's very beautiful because now afternoon. Okay. If we go like 10 o'clock, not good because any zone is coming. Okay. If we go afternoon and morning is good. ಸಚಿನ ಹೇಳ್ತಾನೆ ನನಗಿಂತ ಸಕ್ಕದ ಇಂಗ್ಲಿಷ್ ಮಾಡ್ತಾನೆ. ಇಂಗ್ಲಿಷ್ ನೀ ಸಚಿನ ಎಷ್ಟು ಗೊತ್ತಾಯ್ತೀನಿ ಅದೇ ಹೇಳ್ತಿ ಅಂತ ಮಾಡ್ತಾನೆ. ಸೊ ಬನ್ನಿ ಇವಾಗ ಅದೇನೋ ವ್ಯೂ ಪಾಯಿಂಟ್ ಹೋಗೋಣ. ಹಾಯ್, ವಾಟ್ ಯು ಆರ್ ಡೂಯಿಂಗ್? ವಾಟ್ ಇಸ್ ದಟ್? ವಾಟ್ ಯು ಆರ್ ಡೂಯಿಂಗ್? Player football. ಮಕ್ಕಳೆಲ್ಲ ದಂಧೆ ಮಾಡ್ದವ್ರು ಇಲ್ಲಿ ಕಾಚ್ ಆಡ್ಕೊಂಡು. ಏನು ಬರ ಇಲ್ಲಿ ಬರ ಹುಡುಗ. ಒಬ್ರಿಗಿಂತ ಒಬ್ರು ಪಳಾರ್ ಇಲ್ಲಿ ಎಲ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ. ಎಲ್ಲ ಓಡ್ಬತ್ತಾರ ಗೈಸ್. ಇಲ್ಲೆಲ್ಲ ಕರ್ಕೊಂಡ್ ಬಂದ ನಮ್ಮನ್ನ, ಗೊತ್ತಿಲ್ಲ ಅದು ಎಲ್ಲಿ ಕರ್ಕೊಂಡ್ ಬಂದ ಅಂತ. ವೇರ್ ದಿಸ್ ವೇ, ಲೆಟ್ಸ್ ಗೋ. ನೋಡಿ ಗೈಸ್, ಅವ್ನು ಎಷ್ಟು ಚಿಕ್ಕ ಹುಡುಗ ಕರ್ಕೊಂಡು ಹೋಯ್ತಾ ಅವ್ನು ನಮ್ಮನ್ನ ಬನ್ನಿ ಅಂತ. ಅವನಿಂದನೇ ಹೋಗೋಣ. ಏನೋ 3 ಮಿನಿಟ್ಸ್ ವಾಕ್ ಅಂತ ಇಲ್ಲಿಂದ. ಬನ್ನಿ 3 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗೋಣ, ನೋಡೋಣ. ಇಫ್ ಇಟ್ಸ್ ನಾಟ್ ನೈಸ್ ಐ ವಿಲ್ ಲಿವ್ ಫ್ರೆಂಡ್ಶಿಪ್ ವಿತ್ ಯು. ಓಕೆ? ಹೇ ಅಪ್ಪಿ, ಇವಾಗ ತಾನೇ ಅಲ್ಲಿ ಹತ್ಕೊಂಡ್ ಬಂದಿದೀವೋ, ಮತ್ತೆ ಹತ್ಕೊನಲ್ಲ ಅವನು. ಫ್ರಮ್ ನೌ ಓನ್ಲಿ ಬ್ಯಾಂಬೂ ಟ್ರಕ್ ಫುಲ್ ಹೆಡ್ ಏಕ್. ಯರ್ ಅಗೇನ್ ಯುವರ್ ಕ್ಲೈಂಬಿಂಗ್. ನೋ ಬಂಬು. ಅಯ್ಯೋ ಹುಡುಗ ಸುಸ್ತಾಗ್ತೈತ್ ಕಣ. ಅಬ್ಬಾ ಮನೆ ಗೈಸ್, ಹಿಂಗೆ ಹತ್ಕೊಂಡು ಹೋಗೋಣ ಮೇಗಡೆ. ಗೈಸ್ ಫೈನಲಿ ಹತ್ಕೊಂಡು ಟಾಪಿಗೆ ಬಂದಿದ್ದೀವಿ ಗೈಸ್. ಹೇ ಥ್ಯಾಂಕ್ ಯು ಮ್ಯಾನ್ ಫಾರ್ ದ ಬ್ಯೂಟಿಫುಲ್ ವ್ಯೂ. ಥ್ಯಾಂಕ್ಸ್ ಫ್ರಮ್ ಮೈ ವಿ ಫ್ಯಾಮ್. ಥ್ಯಾಂಕ್ ಯು ಫ್ರಮ್ ಮೈ ಸಬ್ಸ್ಕ್ರೈಬರ್ ಫಾರ್ ಯು. ಥ್ಯಾಂಕ್ ಯು. ನೋಡಿ ಗೈಸ್, ಹುಡುಗ ಎಷ್ಟು ಚೆನ್ನಾಗಿರೋ ವ್ಯೂ ಕರ್ಕೊಂಬಂದವ ನಮ್ಮನ್ನ. ವಾವ್, ದಿಸ್ ಈಸ್ ಫಾರ್ ಮೈ ಸಬ್ಸ್ಕ್ರೈಬರ್ಸ್, ಫಾರ್ ಮೈ ಫಾಲೋವರ್ಸ್. ದಿಸ್ ಈಸ್ ಫಾರ್ ಮೈ ಫಾಲೋವರ್ಸ್.
ಮೈ ಫ್ಯಾಮಿಲಿ. I will tell, please subscribe this video. If you want to go here, you can contact. You Okay. can tag on Instagram. ಯಾ ಹುಡುಗ ಪ್ರಮೋಷನ್ ಮಾಡ್ಕೊಂಡ ಹಂಗೆ ನೋಡಿದ್ರ ಈ ಟೌನೇ ಎಲ್ಲ ಗೊತ್ತು ಹಂಗೆ ಪ್ರಮೋಷನ್ ಎಲ್ಲ ಮಾಡ್ಕೊಂಡು ಗೊತ್ತು ನೋಡ್ರಿ ಅವ್ನಿಗೆ. ಗೈಸ್ ಐ ಲವ್ ಯು. ಗೈಸ್ How is it? ಆಟೊಳಗೆ ಆಡಿದ್ದೀನಿ ಗೈಸ್. ಅರೆ ತುಂಬಾ ಚೆನ್ನಾಗಿದೆ. ಇಡೀ ಜಗತ್ತೇ ಕಾಣಿಸ್ತೈತೆ ನನಗೆ ಇಲ್ಲಿ ಅಂತ ಹೇಳಕ್ಕಾಗಲ್ಲ, ಇಷ್ಟು ಕಾಣಿಸ್ತಿದೆ. Now, loud. ಇಟ್ಸ್ ವೆರಿ ಗುಡ್, ವೆರಿ ಗುಡ್, ನೈಸ್. ವೆನ್ ಆರ್ ಯು ಕಮಿಂಗ್ ಹಿಯರ್? ಫ್ರಮ್ ವೆನ್ ಆರ್ ಯು ಕಮಿಂಗ್ ಹಿಯರ್? You. From you. Which age you're coming here? From how many? From how many years you're coming this one? Here? Yeah. Oh, this is every time. No man. From you. You. Oh, I do guy. Huh. I do is 13 year old. Hey, not that 13. Wait, I'll tell you properly. ನಂಗೆ ಇಂಗ್ಲಿಷ್ ಬರಲ್ಲ. For you 13 years, no? Yeah. When did you first come here? When did you come here? First time I come here, not now. When? I come here is ಗೊತ್ತಾಯ್ತು. 5 time. First time, which year? What year? Where? Oh, I come. ನಮ್ಮಿಬ್ರು ಇಂಗ್ಲಿಷ್ ತೆರೆದ್ರೆ ಇಂಗ್ಲಿಷ್. I know. I come Tell. first time here video is feeling good. Hey, no. You Yeah. here. First you welcome. You Yes. here. You are in 10 years you come here, 9 years you come here. When you First came? time when? First What time. is age you are come here? Oh, I come here is 12. 12. o'clock. 1 year, huh? 12 year old. Oh. When you was 12 year old you came here. Yeah. First time. Yeah. ಗೈಸ್ ಅವ್ನಿಗೆ 12 ವರ್ಷ ಇದ್ದಾಗ ಬಂದಂತೆ. ಇದನ್ನ ಹೇಳೋದಕ್ಕೆ ನಮ್ಗೆ ಅವಾಗಿಂದ 50 ಸಲ ಇಂಗ್ಲಿಷ್ ಹೇಳ್ದೆ. ನಮ್ಗೆ ಇಂಗ್ಲಿಷ್ ಬೇರೆ ಬರಲ್ಲ ನಮ್ಗೆ. ಫಸ್ಟ್ ಹಿಂಗೆ ಹೋಗಿ ಮನೆಗೆ ಹೋಗ್ಬಿಟ್ಟು I'll go first Bangalore, learn English. Sure. Okay. Me, not you. You super talk. I don't daba talk. ಗೈಸ್ ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ವ್ಯೂ ನೋಡ್ಬಿಟ್ಟು. 3 ನಿಮಿಷನೇ ಪರವಾಗಿಲ್ಲ. 3 ನಿಮಿಷ ಅರೆ ಸ್ವರ್ಗ ಥರ ಇದೆ ನೋಡೋದಕ್ಕೆ. ಸೊ ಓಕೆ, ಇವಾಗ ಇಲ್ಲಿಂದ ಮತ್ತೆ ಕೆಳಗೆ ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಕಷ್ಟ ಕಲಿಯೋದಕ್ಕೆ. ಸೊ ವಾಟ್ ನೋ, ಯುವರ್ ನೇಮ್ ಇಸ್ ವೆರಿ ವೆರಿ ಹಾರ್ಡ್ ಟು ಪ್ರೊನೌನ್ಸ್ ಇನ್ ಮೈ ಮೌತ್. ಐ ವಿಲ್ ಡೂ ಒನ್. ಓಕೆ, ಕಮ್ ಹಿಯರ್. ಐ ವಿಲ್ ಕೀಪ್ ಯು ಎ ಪೆಟ್ ನೇಮ್ Yeah. for your friends, your family, for everyone you go and tell. Your name is from that time, that one. I will keep you a name. Oh, yeah. What no? Putta. 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 Oh yeah. Your name is Putta. Putta. If anyone come from outside, no, to meet there, bamboo, you tell your name is Putta. Putta means ಚಿಕ್ಕ ಹುಡುಗ, in English. ಸ್ಮಾಲ್ ಬಾಯ್. Oh yeah. ಓಕೆ, Putta. ಪುಟ್ಟ. ಇಸ್ ಪಾಪ ಅವ್ರ ಅಪ್ಪ ಅಮ್ಮ ಲಕ್ಷ ಕೊಟ್ಬಿಟ್ಟು ನಾಮಕರಣ ಮಾಡಿರ್ತಾರೆ. ನಾನು ಕರ್ಕೊಂಬಂದ್ಬಿಟ್ಟಿದೆ, ನಾಮಕರಣ ಮಾಡ್ಬಿಟ್ಟೆ ಅವ್ನಿಗೆ ಪುಟ್ಟ ಅಂತ. ಗೈಸ್ ಅಲ್ಲಿ ಸಾಂಗ್ ಹಾಕ್ತಾರೆ, ಅದಕ್ಕೆ ಡ್ಯಾನ್ಸ್ ಆಡ್ತಾನಂತೆ. ಡ್ಯಾನ್ಸ್, ಕಮ್ ಆನ್ ಡ್ಯಾನ್ಸ್. Do this one. Do Oh, I don't know. like this. Do This like this. like this. Do. Don't put pause. Okay, I dancing. This is super. You full famous morning. Come. Guys, ಒಳ್ಳೆ ಎಂಟರ್ಟೈನ್ಮೆಂಟ್ ಗೈಸ್ ನಿಜವಾಗ್ಲೂ ಅವನು. Which film do you acting? Me KGF. KGF. रॉकी भाई, मालूम रॉकी भाई? Rogi bhai. Yeah. मेरे हम KGF फिल्म में एक्ट करा हीरो. Oh यश मुझे मैं उस नेम KGF. Soon release. He is the hero. me only hero. Oh, you are hero on Yes, KGF. KGF me ನಾನೇ ಹೀರೋ. ರಾಕಿ ಬೈ ಯಶೋರ್ ಅಲ್ಲ ಯಶೋರ್ ಏನು ಇದು ನೋಡಿದ್ರೆ ಮಗ ತುಪಕ್ಕಂತ ಹೋಗಿದ್ದಾರೆ ನನಗೆ. ಸುಮ್ಮನೆ ಬಿಟ್ಟ ಹಾಕೊಂಡ್ಬಿಟ್ಟೆ ಗೈಸ್. ರಾಕಿ ಬೈ KGF ಎಷ್ಟು ನಾನೇ ಮಾಡಿದ್ದು ಅಂತ ಅವ್ನು ದುಡ್ಡು ಬೇಕಂತೆ, ಅದಕ್ಕೆ ಕೊಡ್ತಾ ಹಿಂಗೈಸ್ ಪಾಪ. ಗೋ ಹ್ಯಾವ್ ಚಾಕ್ಲೇಟ್ಸ್, Okay. Bye. ಬಿಸ್ಕೆಟ್ಸ್. ಓಕೆ, ಎಂಜಾಯ್. ಬೈ ಸಿ ಯು. Bye. ಎಸ್, See you again. ಓಕೆ ಬೈ. ಇವಾಗ ಆ ಹುಡುಗನ್ ಕಳಿಸ್ದೆ ಪಾಪ. ಅವ್ನು ಪಾಪ ದುಡ್ಡು ಕೇಳ್ದ, ಏನೋ ತಿನ್ನೋಣ ಕೊಡಿ ಅಂತ, ಅದಕ್ಕೆ ಕೊಟ್ಟೆ ಪಾಪ. ಇವಾಗ ಬನ್ನಿ ವಾಪಸ್ ನಮ್ಮ ರೂಮ್ಗೆ ಹೋಗೋಣ. ಹೋಗ್ಬಿಟ್ಟು ನಿಮ್ಗೆ ನಾನು ರೂಮಲ್ಲಿ ಸಿಗ್ತೀನಿ ಗೈಸ್. ಇವಾಗ ಫುಲ್ ಡ್ರೈವ್ ಮಾಡಬೇಕು, ನೈಟ್ ಫುಲ್ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ, ಓಕೆನಾ? ಸೊ ಗೈಸ್ ಈಗ ಜಸ್ಟ್ ರೂಮಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿದೆ. 150 ಕಿಲೋಮೀಟ್ರು ಡ್ರೈವ್ ಮಾಡ್ಕೊಂಡು ಬಂದಿದ್ದು. ಸೊ ನಿಮ್ಮೊಂದು ಇಂಪಾರ್ಟೆಂಟ್ ನೋಟ್ ಹೇಳಬೇಕಿತ್ತು. ನಾವು ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್, ಡ್ರೀಮ್ ಟ್ರಾವೆಲರ್ಸ್ ಅಂತ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ನೀವು ಫಾಲೋ ಮಾಡ್ಕೊಬೋದು. ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ, ಆ ಪೇಜು ಫೋಟೋ ಹಾಕಿರ್ತೀನಿ, ಬೇಕಾದ್ರೆ ಹೋಗ್ಬಿಟ್ಟು ನೀವು ಫಾಲೋ ಮಾಡ್ಕೊಬೋದು. ಸೊ ನಿಮ್ಮನ್ನು ನಾವು ಈ ಥರ ಟ್ರಾವೆಲ್ ಮಾಡಿಸ್ತೀವಿ, ನಿಮಗೆ ಹೊಸ ಥರದ್ದು ಎಕ್ಸ್ಪ್ಲೋರ್ ಮಾಡಿಸ್ತೀವಿ, ಬಟ್ ಕಮ್ಮಿ ಬಜೆಟಲ್ಲಿ ಗೈಸ್. ನೀವು ಎಕ್ಸ್ಪೆಕ್ಟೇ ಮಾಡಿರಬಾರ್ದು. ಮೇಘಾಲಯ ಗ್ರೂಪ್ ಟ್ರಿಪ್ ನಿಮಗೆ ಬರೀ 16,000 ರೂಪಾಯಿ ಮಾಡಿಸ್ತಿದ್ದೀವಿ. ಫ್ಲೈಟ್ ಚಾರ್ಜ್ ಇರಲ್ಲ, ಇನ್ಕ್ಲೂಡ್ ಇರಲ್ಲ. ಆದಷ್ಟು ಬೇಗ ಹೋಗಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ.
ಮೇಘಾಲಯ ಟ್ರಿಪ್ಪು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀವು ನಾವು ಏನೇನು ಟ್ರಾವೆಲ್ ಮಾಡಿದ್ವಿ ಇನ್ನೂ ಒಂದು 4-5 ಪ್ಲೇಸಸ್ಗಳಿದ್ದಾವೆ, ಅದು ನಿಮ್ಗೆ ನೆಕ್ಸ್ಟ್ ಟ್ರಾವೆಲ್ ಬರ್ತದೆ, ನೋಡ್ಬೋದು ನೀವು. ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಆ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೀವು ಕೂಡ ನಮ್ಮ ಜೊತೆಗೆ ಟ್ರಾವೆಲ್ ಮಾಡಿ. ಹಿಂಗೆ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೇನು ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗು ಸೂಪರ್ ಕ್ರೇಜಿ ಆಗಿರೋ ಪ್ಲೇಸ್ ಹೋಗ್ತಿದ್ದೀವಿ. ಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್, ಬಾಯ್.